ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಪರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀಶ್ರೀನಿವಾಸಾತ್ ಗುರೋः ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶಯೋನಿಧे ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿकेळनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलकथाङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं साधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम्। यदि परिपृढो यद्गीतानामदर्शेदञ्च सा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तः सारल्यः चित्ततमः प्रमथिनीमिमां भजन्तु भगवद्गीताभाष्यतात्पर्यचन्द्रिकाम्। श्रीमते रामानुजाय नमः। भगवान् महादेशिकाय नमः। ಈಗ 8ನೇ ಅಧ್ಯಾಯದ ಆರಂಭದಲ್ಲಿ ಆಳವಂದಾರರು ಗೀತಾರ್ಥ ಸಂಗ್ರಹದಲ್ಲಿ ತಿಳಿಸಿದ ಹಾಗೆ ಇರುವಂತಹ ಐಶ್ವರ್ಯಾಕ್ಷರಯಾಥಾತ್ಮ್ಯ ಭಗವಚ್ಚರಣಾರ್ಥಿನಾಂ ಜ್ಞೇಯೋಪಾದೇಯ ಭಾವಾನಾಂ ಭೇದ ಅಷ್ಟಮೋಚ್ಯತೆ ಅಂತ ಹೇಳಿ ಅವರು ಹೇಳಕ್ಕೆ ಅನುಗುಣವಾಗಿ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಪ್ರಶ್ನೆಯನ್ನು ಆರಂಭಿಸಿದವು. ಅದರ ಒಂದು ಪ್ರಸ್ತಾವವನ್ನು 7ನೇ ಅಧ್ಯಾಯದ ಕಡೆಯ 2 ಶ್ಲೋಕಗಳಲ್ಲಿ ಪರಮಾತ್ಮನು ಆ ಶಬ್ದಗಳನ್ನೆಲ್ಲ ಉಪಯೋಗಿಸಿ ಹೇಳಿದಾಗ ಅದರ ವಿಷಯದಲ್ಲಿ ವಿಶೇಷವಾದ ಅರ್ಥವೇನು ಅಂತ ತಿಳಿಯಲು ಹೇಳಿದಾಗ ಬ್ರಹ್ಮ ಕಿಂ ತದ್ ಬ್ರಹ್ಮ ಅಂತ ಹೇಳುವ ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳುವಾಗ ಅಕ್ಷರಂ ಪರಮಂ ಅಂತ ಹೇಳಿರೋದ್ರಿಂದ ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪ ಬ್ರಹ್ಮಶಬ್ದದಿಂದ ಹೇಳಲ್ಪಟ್ಟಿದೆ ಅಂತ ಹೇಳಿ, ಸ್ವಭಾವೋ ಅಧ್ಯಾತ್ಮ ಉಚ್ಯತೆ ಅಂತ ಹೇಳಿದ್ರು, ಪ್ರಕೃತಿ ಅಂತ ಹೇಳಿ ಯಾವುದು ತ್ಯಾಜ್ಯವಾದದ್ದೋ ಅದನ್ನು ಕೂಡ ತಿಳಿಬೇಕು. ಒಬ್ಬ ಜಿಜ್ಞಾಸುವಾದವನು ಕೈವಲ್ಯಾರ್ಥಿ, ಆದ್ದರಿಂದ ತ್ಯಾಜ್ಯವಾದ ಪ್ರಕೃತಿಯು ಅಧ್ಯಾತ್ಮ ಶಬ್ದದಿಂದ ಹೇಳಲ್ಪಟ್ಟಿದೆ. ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಮತ್ತು ವಿಸರ್ಗ ಕರ್ಮ ಸಂಜ್ಞಿತ ಅಂತ ಹೇಳಿ ಭೂತಭಾವೋದ್ಭವಕರ ವಿಸರ್ಗ, ಇದೆಲ್ಲ ಕೂಡ ಒಬ್ಬ ಜಿಜ್ಞಾಸು ತಿಳಿಯಬೇಕಾದ ವಿಷಯ ಅಂತ ಹೇಳಿ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ತಥಾ ಚ ಕಿಂ ಅಂತ ಹೇಳಿದಾಗ ಅಧಿದೈವ ಅಧಿಭೂತ ಅನ್ನುವ ಶಬ್ದವು, ಅಧಿಭೂತ ಅಂತ ಹೇಳುವ ಶಬ್ದವು ಪ್ರಕೃತಿಯ ವಿಷಯಗಳ ಅನುಭವ, ಯಾವ ರೀತಿ ಭೋಗಗಳು ವಿಷಯಗಳನ್ನು ಅವನು ಅನುಭವಿಸ್ತಾನೆ ಒಬ್ಬ ಐಶ್ವರ್ಯಾರ್ಥಿ. ಅಧಿಭೂತ ಅಂತ ಹೇಳಿರುವಾಗ ಪಂಚಭೌತಿಕವಾದದ್ದು ಪದಾರ್ಥಗಳು ಯಾವ್ಯಾವುದಿದೆಯೋ ಈ ಪ್ರಪಂಚದಲ್ಲಿ ಅವುಗಳನ್ನೆಲ್ಲ ಅವನು ಅನುಭವಿಸ್ತಾನೆ ಐಶ್ವರ್ಯಾರ್ಥಿ. ಅಧಿದೈವ ಅಂತ ಹೇಳಿರೋದ್ರಿಂದ ಅದು ಅವನ ಸ್ವರೂಪವನ್ನು ಪುರುಷಶ್ಚ ಅಧಿದೈವತಂ ಅಂತ ಹೇಳಿದಾಗ ಪುರುಷ
ಪ್ರಕೃತಿ ಮಂಡಲದಲ್ಲಿರುವ ಯಾವ ಒಬ್ಬ ಕರ್ಮವಶ್ಯರು ಯಾರ್ಯಾರಿದ್ದಾರೋ ಅವರೆಲ್ಲರಿಗಿಂತಲೂ ಅಧಿಕವಾದ ಅನುಭವವನ್ನು ಅನುಭವಿಸುವಂತಹ ಭೋಕ್ತೃ ಅವನು ಅಧಿದೈವ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ. ಭೋಗವು ಯಾವ ಭೋಗ್ಯವಾದ ಪದಾರ್ಥಗಳಿದೆಯೋ ಅದು ಅಧಿಭೂತ ಶಬ್ದದಿಂದಲೂ, ಭೋಕ್ತೃ ಸ್ವರೂಪವು ಅಧಿದೈವ ಶಬ್ದದಿಂದಲೂ ಹೇಳಲ್ಪಟ್ಟಿದೆ. ಐಶ್ವರ್ಯಾರ್ಥಿಗೆ ಪ್ರಕೃತಿ ಮಂಡಲದೆಲ್ಲ ಉತ್ಕೃಷ್ಟವಾದ ಭೋಗಗಳು, ಎಲ್ಲರಿಗಿಂತಲೂ ಉತ್ಕೃಷ್ಟವಾದ ಅನುಭವವು ಎರಡೂ ಕೂಡ ಅವನಿಗೆ ಉಂಟಾಗುತ್ತೆ ಅನ್ನೋದು ಆ ರೀತಿ ಅರ್ಥ ಮಾಡಿದ್ರು ಅಧಿಭೂತ ಅಧಿದೈವ ಶಬ್ದಗಳಿಗೆ. ಅಧಿಯಜ್ಞಂ ಚ ಕಿಂ ಪ್ರೋಕ್ತಂ ಅಂತ ಹೇಳಿದಾಗ ಅಧಿಯಜ್ಞ ಅನ್ನೋದು ಅಹಮೇವಾತ್ರ ಅಂತ ಹೇಳಿ ಪರಮಾತ್ಮನು ನಾನೇ ಅಧಿಯಜ್ಞನು, ಎಲ್ಲ ಯಜ್ಞಗಳಿಂದಲೂ ಆರಾಧಿಸಲ್ಪಡಲ್ಪಡುವನು ಅಂತ ಹೇಳಿ ಅಧಿಯಜ್ಞ ಶಬ್ದವು ತನ್ನನ್ನೇ ತಿಳಿಸುತ್ತೆ ಅನ್ನೋದನ್ನು ಹೇಳಿ, ಪ್ರಯಾಣ ಕಾಲೇ ಚ ಕಥಂ ಯಾರಿಂದ ಹೇಗೆ ತಿಳ್ಕೊಳ್ತೀಯ, ನೀ ಹೇಳಿ ತಿಳಿಯಲ್ಪಡ್ತೀಯ, ಪ್ರಯಾಣ ಕಾಲದಲ್ಲಿ ಹೇಗೆ ಅವರು ಅಂತಿಮ ಸ್ಮರಣೆ ಹೇಗಿರಬೇಕು, ಈ ಶಬ್ದಗಳಿಗೆಲ್ಲ ಈ ರೀತಿ ಅರ್ಥ ಮಾಡಿ ಅದಾದ ಮೇಲೆ ಬರುವ ಶ್ಲೋಕಗಳಿಗೆ ಈ ಮೂರು ರೀತಿಯಾದ ಅಧಿಕಾರಿಗಳಿಗೆ ಅನುಗುಣವಾಗಿ ಅವರಿಗೆ ತಿಳಿಯಬೇಕಾದ ವಿಷಯ ಮತ್ತು ಅಂತಿಮ ಸ್ಮೃತಿ ವಿಶೇಷವಾಗಿ ಯಾವ ಭಾವದಿಂದ ಅವರು ಪರಮಾತ್ಮನನ್ನು, ಇವರೆಲ್ಲರೂ ಭಕ್ತಿಯೋಗಿಗಳಾದ್ದರಿಂದ ಪರಮಾತ್ಮನನ್ನೇ ಧ್ಯಾನ ಮಾಡುವರು, ಯಾವ ಭಾವದಿಂದ ಧ್ಯಾನ ಮಾಡ್ತಾರೋ ಆ ಭಾವವನ್ನು ಪಡೆದುಕೊಳ್ತಾರೆ. ಆದ್ದರಿಂದ ಪರಮಾತ್ಮನ ಇವರಿಗೆ ಬೇಕಾದ ಪ್ರಾಪ್ತಿಗೆ ಅನುಗುಣವಾದ ಪರಮಾತ್ಮನ ಆಕಾರಗಳಿಂದ ವಿಶಿಷ್ಟನಾದ ಪರಮಾತ್ಮನನ್ನು ಅವರು ಧ್ಯಾನ ಮಾಡಬೇಕು. ಐಶ್ವರ್ಯ ವಿಶಿಷ್ಟನಾದ ಪರಮಾತ್ಮನನ್ನು ಧ್ಯಾನ ಮಾಡಿದ್ರೆ ಆ ಐಶ್ವರ್ಯ ವಿಶಿಷ್ಟನಾಗಿ ಇವನಾಗ್ತಾನೆ ಐಶ್ವರ್ಯಾರ್ಥಿ ಅಂತ ಹೇಳಿ, ಆ ರೀತಿ ಅಕ್ಷರ ರೂಪನಾದ ಪರಮಾತ್ಮನನ್ನು ಧ್ಯಾನ ಮಾಡಿದ್ರೆ ಇವನು ಅಕ್ಷರ ಪ್ರಾಪ್ತಿಯಾಗುತ್ತೆ, ಇವನಿಗೆ ಜೀವಾತ್ಮ ಪ್ರಕೃತಿಯುಕ್ತ ಜೀವಾತ್ಮ ಸ್ವರೂಪ ಅನುಭವ ಆಗುತ್ತೆ. ಪರಮಾತ್ಮನನ್ನೇ ನೇರವಾಗಿ ಧ್ಯಾನ ಮಾಡಿದ್ರೆ ಪರಮಾತ್ಮನನ್ನೇ ಪಡೆದುಕೊಳ್ತಾನೆ. ಆದ್ದರಿಂದ ಯಾವ ಭಾವದಿಂದ ಅವರು ಕಡೆಯಲ್ಲಿ ಅನುಭವಿಸ್ತಾರೋ ಮತ್ತು ಕಡೆಯಲ್ಲಿ ಅಂತಿಮ ಸ್ಮೃತಿಯು ಕೂಡ ಮೂರು ವಿಧವಾಗಿ ಹೇಳಲ್ಪಟ್ಟಿತು. ಎರಡು ಸ್ಪಷ್ಟವಾಗಿ ಹೇಳಲ್ಪಟ್ಟಿತು. ಒಂದು, ಭ್ರೂಮಧ್ಯದಲ್ಲಿ ಪ್ರಾಣವನ್ನು ಸ್ಥಾಪನೆ ಮಾಡಿ ಅವನು ಭ್ರೂಮಧ್ಯದಲ್ಲಿಯೇ ಪರಮಾತ್ಮನನ್ನು ಅವನು ಅದರ್ಶನವನ್ನು ಮಾಡಿಕೊಂಡು ಪ್ರಾಣವನ್ನು ಬಿಡಬೇಕು ಸ್ಮರಣೆ ಮಾಡಿಕೊಂಡು. ಇನ್ನೊಂದು ರೀತಿಯಲ್ಲಿ ಹೇಳುವಾಗ ಶಿರಸ್ಸಿನಲ್ಲಿ ಪ್ರಾಣವನ್ನು ನಿಲ್ಲಿಸಿ ಹೃದಯದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅಂತ ಹೇಳಿತು. ಇದೆಲ್ಲ ಕೂಡ ಬೇರೆ ಬೇರೆ ಅಧಿಕಾರಿಗಳಿಗೆ ತಿಳಿಯುತ್ತೆ. ಈ ವಿಷಯವನ್ನೆಲ್ಲ ಇಲ್ಲಿ ಸ್ವಾಮಿ ದೇಶಿಕನ್ ಈ ರೀತಿ ಶಬ್ದಗಳಿಗೆ ಅರ್ಥ ಮಾಡುವಾಗ ಬ್ರಹ್ಮಶಬ್ದಕ್ಕೆ ಜೀವಾತ್ಮ ಪರವಾಗಿ ಅಕ್ಷರ ಅನ್ನುವ ಅರ್ಥದಿಂದ ಶಬ್ದದಿಂದ ಹೇಳಿದ್ರು. ಇದೆಲ್ಲ ಹೇಗೆ ಸಾಧ್ಯ ಅನ್ನೋ ವಿಷಯವನ್ನು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಆ ಭಾಗವನ್ನು ನೋಡ್ತಾ ಇದ್ವಿ. ಅದನ್ನು ಇದು ಎಲ್ಲ ಶ್ಲೋಕಗಳಿಗೂ, ಹಿಂದೆ ಬಂದ ಎಲ್ಲ ಶ್ಲೋಕಗಳಿಗೂ ಕೂಡ ಅನ್ವಯಿಸುವಂತೆ ಅಲ್ಲಿ ಮಾಡಿದ ಭಾಷ್ಯವು, ಭಾಷ್ಯಕಾರರು ಮಾಡಿರುವ ಭಾಷ್ಯದಲ್ಲಿ ಅರ್ಥಗಳು, ವಿವರಣೆಗಳು ಆಳವಂದಾರು ಹೇಳಿರುವಂತಹ ಸಂಗ್ರಹವಾದ ಅರ್ಥಕ್ಕೆ ಅನುಗುಣವಾಗಿ ಹೇಗೆ ಸರಿಯಾಗಿದೆ ಅನ್ನೋದನ್ನು ಇಲ್ಲಿ ವಿಚಾರ ಮಾಡ್ತಾರೆ. ಅದರಲ್ಲಿ ಯಾವ ರೀತಿ ಸಂದೇಹಗಳು ಬರುತ್ತೆ ನಮಗೆ. ಮೊದಲು ತೇ ಬ್ರಹ್ಮ ತದ್ವಿದುಹು ಕಿಂ ತದ್ಬ್ರಹ್ಮ ಅಕ್ಷರಂ ಬ್ರಹ್ಮ ಪರಮಂ ಇತಿ ಬ್ರಹ್ಮಶಬ್ದಸ್ಯ ಸಾಕ್ಷಾತ್ ಬ್ರಹ್ಮ ವಿಷಯತ್ವೇ ಕೋಬಾಧಃ. ಬ್ರಹ್ಮ ಅಂತಾನೆ ಯಾಕೆ ಅರ್ಥ ಮಾಡ್ಬೋದು, ಪರಂಬ್ರಹ್ಮ ಅಂತಾನೆ ಅನ್ನೋದು ಮೊದಲ ಸಂದೇಹ. ತಸ್ಯೈವ ಚ ಸರ್ವಾತ್ಮತ್ವಾತ್ ಅಧ್ಯಾತ್ಮ ಶಬ್ದೇನಾಪಿ ತದ್ಗತಂ ಸರ್ವಂ ಗ್ರಹೀತು ಉಚಿತಂ. ಅಧ್ಯಾತ್ಮ ಶಬ್ದವಾದ್ದರಿಂದ ಪರಮಾತ್ಮನಿಗೆ ಸೇರಿದ ಎಲ್ಲವೂ ಕೂಡ ಅಧ್ಯಾತ್ಮ ಅಂತ ಅರ್ಥ ಮಾಡ್ಬೋದು. ಭೂತಭಾವೋದ್ಭವಕರ ವಿಸರ್ಗ ಅತಿ ಜಗತ್ ಸೃಷ್ಟಿಯೆಲ್ಲ ಹೇಳ್ಬೋದು. ಎಲ್ಲ ಪ್ರಾಣಿಗಳ ಸೃಷ್ಟಿ ಮಾಡುವಂತಹದ್ದು ಅಂತ. ಜಗತ್ ಸೃಷ್ಟಿ ಗ್ರಹಣಂ ಯುಕ್ತಂ. ದೇವತೋದ್ದೇಶನ ದ್ರವ್ಯತ್ಯಾಗುವವ ಕರ್ಮ ಅನ್ನುವುದರಿಂದ ಭೂತಭಾವೋ ವಿಸರ್ಗ ಕರ್ಮ ಸಂಜ್ಞಿತ ಅಂತ ಹೇಳಿದಾಗ ಕರ್ಮ ಅನ್ನುವುದು ಒಂದು ದೇವತೆಯನ್ನು ಕುರಿತು ಒಂದು ಹವಿಸ್ಸನ್ನು, ಒಂದು ದ್ರವ್ಯವನ್ನು ತ್ಯಾಗ ಮಾಡುವುದೇ ಯಾಗ ಅಂತ ಹೇಳಲ್ಪಡುವುದು. ಯಾಗದ ಸ್ವರೂಪವೇ ಅದು. ಯಾಗ ಅಂತ ಯಾಕೆ ಅರ್ಥ ಮಾಡ್ಬೋದು, ಅದಕ್ಕೆ ಸಚ ಅತ್ರ ನಿವೃತ್ತಿ ಲಕ್ಷಣೋ ಯಜ್ಞ. ಇಲ್ಲಿ ಮುಮುಕ್ಷುವ ವಿಷಯವಾದ್ದರಿಂದ ನಿವೃತ್ತಿ ಲಕ್ಷಣವಾದ ಯಜ್ಞ ಅಂತ ಅರ್ಥ ಮಾಡ್ಬೋದು ಕರ್ಮಶಬ್ದಕ್ಕೆ. ಆದರೆ ಹಾಗೆ ಮಾಡಲಿಲ್ಲ, ಸ್ತ್ರೀ ಪುರುಷರ ಸಂಬಂಧದಿಂದ ಉಂಟಾಗುವುದು ಅನ್ನುವಂತಹ ಅರ್ಥ ಮಾಡಿದ್ರು ವಿಸರ್ಗ ಅಂತ ಹೇಳೋದಕ್ಕೆ. ಅದನ್ನು ಜಗತ್ ಸೃಷ್ಟಿ ಅಂತ ಹೇಳ್ಬೋದು. ಇಲ್ಲ ಅಂದರೆ ನಿವೃತ್ತಿ ಲಕ್ಷಣವಾದ ಯಜ್ಞ,
ಮುಮುಕ್ಷುವು ಮಾಡುವಂತಹ ಯಾಗ ಭಗವದ ಆರಾಧನಾ ರೂಪವಾಗಿ ಮೊದಲಾದಾಗಿ ಅಂತಹ ಯಜ್ಞ ಅಂತೂ ಕರ್ಮ ಶಬ್ದಕ್ಕೆ ಯಜ್ಞ ಅನ್ನುವುದು ಪ್ರಸಿದ್ಧವಾಗಿದೆ. ಕರ್ಮಕಾಂಡ ಅಂತ ಹೇಳುವ ಎಲ್ಲ ಯಜ್ಞಗಳನ್ನು ಹೇಳುವ ಕಾಂಡಕ್ಕೆ ಕರ್ಮಕಾಂಡ ಅಂತ ಹೇಳ್ತೀವಲ್ಲ ವೇದದಲ್ಲಿ, ಹಾಗೆ ಕರ್ಮ ಶಬ್ದಕ್ಕೆ ಹಾಗೆ ಅರ್ಥ ಮಾಡ್ಬೋದು. ಅಧಿಭೂತಂ ಕ್ಷರೋಭಾವ ಇತಿ ಚ ಅಧಿಭವತಿ ಇತಿ ವ್ಯುತ್ಪತ್ತೇ ಪ್ರಾಣಿಜಾತಂ. ಅಧಿಭೂತಂ ಕ್ಷರೋಭಾವ ಅಂತ ಹೇಳುವಾಗ ಪ್ರಾಣಿಯ ಎಲ್ಲ ಪ್ರಾಣಿಜಾತವನ್ನು ಸಮೂಹವನ್ನು ಹೇಳ್ಬೋದು. ಪುರುಷಶ್ಚ ಅಧಿದೈವತಂ ಪರಬ್ರಹ್ಮ ಅವಸ್ಥಾ ವಿಶೇಷ ಸಮಷ್ಟಿ ಪುರುಷಾದಿರ್ವ. ಸಮಷ್ಟಿ ಜೀವಾತ್ಮರುಗಳು ಹೇಳ್ಬೋದು ಪುರುಷಶ್ಚ ಅಧಿದೈವತಂ ಅಂತ ಹೇಳಿದಾಗ, ಅಥವಾ ಪರಬ್ರಹ್ಮನ ಒಂದು ಅವಸ್ಥಾ ವಿಶೇಷವನ್ನು ಹೇಳ್ಬೋದು ಪುರುಷ ಅಂತ ಹೇಳಿರೋದ್ರಿಂದ. ಈ ರೀತಿ ಎಲ್ಲ ಅರ್ಥ ಮಾಡೋಕ್ಕೆ ಸಾಧ್ಯವಿದೆ. ಈ ಶಬ್ದಗಳಿಗೆ ಬೇರೆ ಬೇರೆ ಪ್ರಕರಣದಲ್ಲಿ ಈ ರೀತಿಯ ಅರ್ಥಗಳೆಲ್ಲ ಕಂಡುಬರುತ್ತೆ. ಇಲ್ಲಿ ಮಾತ್ರ ಎಲ್ಲ ವಿಶೇಷವಾಗಿ ಬೇರೆ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ ಭಾಷಿಕಾರರು. ಅಧಿಯಜ್ಞ ಸರ್ವಯಜ್ಞಾಭಿಮಾನಿನಿ ವಿಷ್ಣುವಾಖ್ಯ ದೇವತಾ, ಅದು ಸ್ಪಷ್ಟವಾಗಿದೆ. ಎಲ್ಲ ಯಜ್ಞಗಳಿಗೂ ಅಭಿಮಾನಿ ದೇವತೆ ಆದವನು ವಿಷ್ಣುವೇ. ಯಜ್ಞೋ ವೈ ವಿಷ್ಣು ಅಂತ ಶ್ರುತಿಯೇ ಇದೆ. ಮತ್ತೆ ಕಡೆಯಲ್ಲಿ ಅಂತಕಾಲೇ ಚ ಇತ್ಯಾದಿ ಶ್ಲೋಕತ್ರಯಮಪಿ ಮುಮುಕ್ಷೋರೇವ ಅಂತಿಮ ಪ್ರತ್ಯಯಂ ಅಧಿಕೃತ್ಯ ಉಕ್ತಂ. ಅಂತಕಾಲೇ ಚ ಮಾಮೇವ ಸ್ಮರನ್ ಯುಕ್ತ ಕಳೇಬರಂ ಅಂತ ಹೇಳುವಾಗ ಮಾಮೇವ ಸ್ಮರನ್ ಅಂತ ಹೇಳುವಾಗ ಪರಮಾತ್ಮನ್ನೇ ಸ್ಮರಣೆ ಮಾಡಿಕೊಂಡು ಅಂತ ಹೇಳೋದು. ಮುಮುಕ್ಷಿಗೆ ಅಂತಿಮ ಪ್ರತ್ಯಯವು ಮುಮುಕ್ಷುವನ್ನು ಕುರಿತೇ ಹೇಳಿರ್ಬೋದು. ಅಕ್ಷರಯಾಥಾತ್ಮ ಐಶ್ವರ್ಯಾರ್ಥಿಗೆ ಅಂತ ಹೇಗೆ ಅರ್ಥ ಮಾಡ್ತೀರಾ ಒಂದು ಕಡೆ ಅಕ್ಷರಯಾಥಾತ್ಮ ತಿಳಿಯೋವನಿಗೆ ಅಂತ ಅರ್ಥ ಮಾಡ್ತೀರಾ, ಇನ್ನೊಂದು ಕಡೆ ಪರಮಾತ್ಮನಿಗೆ ಅಂತ ಅರ್ಥ ಮಾಡ್ತೀರಾ. ಮೂರು ಅರ್ಥ ಹೇಳೋಕ್ಕೆ ಹೇಗೆ ಸಾಧ್ಯ? ಅಂತಕಾಲೇ ಚ ಮಾಮೇವ ಅನುಸ್ಮರನ್ ಅಂದಾಗ ಪರಮಾತ್ಮನ್ನೇ ಸಾಕ್ಷಾತ್ತಾಗ ಅನುಸ್ಮರಣೆ ಮಾಡುವುದು ಮುಮುಕ್ಷು ವಿಷಯ ತಾನೇ ಹೇಳಬೇಕು ಅನ್ನೋದು ಒಂದು ಸಂದೇಹ. ಪ್ರಶ್ನ ಪ್ರತಿವಚನ ಶ್ಲೋಕಾನ ಪೂರ್ವಾಧ್ಯಾಯೇ ಪ್ರಸ್ತುತ ಅಧಿಕಾರಿತರೇ ಜ್ಞಾತವ್ಯ ಉಪಾದೇಯ ಪರತ್ವೇ ಅಪಿ ಉಪರಿತನಾಃ ಶ್ಲೋಕಾಃ ಪ್ರಧಾನತೆಯ ಸುದುರ್ಲಭತ್ವೇನ ನಿರ್ದಿಷ್ಟ ಜ್ಞಾನಿಪರ ಯುಕ್ತಾಃ. ಹಿಂದಿನ ಅಧ್ಯಾಯದಲ್ಲಿ ಹೇಳುವಾಗ ಪ್ರಶ್ನಾ ಪ್ರತಿವಚನ ಶ್ಲೋಕಾನಾಂ ಪೂರ್ವಾಧ್ಯಾಯೇ, ಪ್ರಶ್ನೆ ಮತ್ತು ಉತ್ತರಕ್ಕೆ ಶ್ಲೋಕಗಳಿಗೆ ಹಿಂದಿನ ಅಧ್ಯಾಯದಲ್ಲಿ ಕಡೆಯ ಎರಡು ಶ್ಲೋಕಗಳಲ್ಲಿ ಹೇಳಲ್ಪಟ್ಟಂತಹ ಬ್ರಹ್ಮ, ಅಧಿದೈವ, ಅಧಿಯಜ್ಞ, ಅಧಿಯಾತ್ಮ, ಕರ್ಮ ಮೊದಲಾದ ಶಬ್ದಗಳಿಗೆ ಮೂರು ಅಧಿಕಾರಿಗಳು ಅವರ ವಿಷಯದಲ್ಲಿ ಅಂತ ಹೇಳಿದ್ರು ಕೂಡ ಉಪರಿತನಾಹ ಶ್ಲೋಕಾಹ ಮೇಲೆ ಬರುವಂತಹ ಶ್ಲೋಕಗಳು, ಅಂದರೆ 8ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಬರುವಂತಹ ಶ್ಲೋಕಗಳು, ಆ ರೀತಿ ಅರ್ಥ ಮಾಡೋದು ಕಷ್ಟ. ಪ್ರಧಾನತೆಯ ಸುದುರ್ಲಭತ್ವೇನ ನಿರ್ದಿಷ್ಟ ಜ್ಞಾನಿಪರಾಹ. ಪ್ರಧಾನವಾಗಿ ಸುದುರ್ಲಭ ಜ್ಞಾನೀತು ಆತ್ಮಯೋಮೇತಂ ಅಂತ ಹೇಳಿ ಜ್ಞಾನಿಗೆ ಸುದುರ್ಲಭ, ಬಹಳ ದುರ್ಲಭ ಜ್ಞಾನಿಯಾದವನು ಅಂತ ಹೇಳಲ್ಪಟ್ಟ ಜ್ಞಾನಿಯ ಪರವಾಗಿಯೇ ಅರ್ಥವನ್ನು ಮಾಡುವುದೇ ಯುಕ್ತವಾದದ್ದು. ಇದೆಲ್ಲ ಆಕ್ಷೇಪಗಳು ಎಲ್ಲ ಕಡೆಯೂ ಹೇಳಿರೋದು. ಯಾಕೆ ಅಂದರೆ ಅನ್ಯಥಾ ಮಾಮೇವ ಸ್ಮರನ್ ಮಾಮೇವ ಇಷ್ಯಸಿ ಇತ್ಯಾದೇಹ ಬಾಧಾತೆ. ಮಾಮೇವ ಸ್ಮರನ್ ಮಾಮೇವ ಇಷ್ಯಸಿ ಹೀಗೆ ಶಬ್ದಗಳಿದೆ. ಮಾಮೇವ ಇಷ್ಯಸಿ ಅಂತ ಹೇಳುವಾಗ ನನ್ನ ಭಾವವನ್ನು ಪಡೆದುಕೊಳ್ತೀಯಾ ಅಂತ ಅರ್ಥ ಮಾಡಿದ್ರು. ಒಂದು ಭಾವಂ ಯಶಸಿ ಅಂತ ಹೇಳಿ ಪರಮಾತ್ಮನೇ ಸಾಕ್ಷಾತ್ಕಾರ. ಐಶ್ವರ್ಯಾರ್ಥಿ ಕೇಳಿದ್ದು ಐಶ್ವರ್ಯವನ್ನು, ಪರಮಾತ್ಮನಲ್ಲ. ಆದರೆ ಶ್ಲೋಕದಲ್ಲಿ ಹೇಳುವಾಗ ಮಾಮೇವ ಅಂತ್ಯಕಾಲೇ ಚ ಮಾಮೇವ ಸ್ಮರನ್, ಪರಮಾತ್ಮನ್ನೇ ಸ್ಮರಣೆ ಮಾಡಿಕೊಂಡು ನನ್ನನ್ನು ಪಡೆದುಕೊಳ್ತೀಯಾ. ಕವಿಂ ಪುರಾಣಂ ಅನುಶಾಸಿತಾರಂ ಹೀಗೆಲ್ಲ ಹೇಳಿದಾಗ, ಧಾತಾರಂ ಅಚಿಂತ್ಯ ರೂಪಂ ಮೊದಲಾದದೆಲ್ಲ ಹೇಳಿದಾಗ, ಈ ರೀತಿ ನನ್ನನ್ನು ಸ್ಮರಣೆ ಮಾಡಿಕೊಂಡು ನನ್ನನ್ನು ಪಡೆದುಕೊಳ್ತೀಯಾ ಅಂತ ಹೇಳಿದಾಗ ಮದ್ಭಾವಂ ಅಂತ ಅರ್ಥ ಮಾಡಿದ್ರು. ಆಯಾ ಭಾವ ವಿಶಿಷ್ಟನಾದ ಪರಮಾತ್ಮನನ್ನು, ಆಯಾ ಭಾವ ವಿಶಿಷ್ಟನಾಗಿ ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನು ಧ್ಯಾನ ಮಾಡಿದರೆ ಆ ಆಕಾರವನ್ನು ಪಡೆದುಕೊಳ್ತಾನೆ, ಆ ಸ್ವಭಾವವನ್ನು ಅಂತ ಅರ್ಥ ಮಾಡಿದ್ರಲ್ಲ. ಇದಕ್ಕೆಲ್ಲ ಶ್ಲೋಕಗಳಲ್ಲಿ ನೇರವಾಗಿ ಶಬ್ದ ಹಾಗೆ ತಿಳಿಸೋದಿಲ್ಲ. ಮಾಮೇವ ಸ್ಮರನ್ ಪರಮಾತ್ಮನ್ನೇ ಪಡೆದುಕೊಳ್ಬೇಕು ಅವಾಗ ಅವನು. ಆದ್ದರಿಂದ ಪ್ರಯಾಣ ಕಾಲೇ ಚ ಕಥಂ ಅಂತಕಾಲೇ ಚ ಮಾಂ ಇತಿ ಶ್ಲೋಕಯೋ ಅಧಿಕಾರಿತ್ರೇ ಪರತ್ವೇಪಿ ತದ್ವಿವರಣೆ ಅತ್ರ ತದೈಕಾರ್ಥ್ಯಂ ಗ್ರಾಹ್ಯಂ ಇತ್ಯಪಿ ನಿರಸ್ತಂ. ಆದ್ದರಿಂದ ಇಲ್ಲಿ ಮೂರು ಅಧಿಕಾರಿಗಳು ಹೇಳಿದರೂ ಕೂಡ ವಿವರಣದಲ್ಲಿ ಒಂದೇ ಹೇಳೋದು ಕೂಡ ಅರ್ಥ ಸಾಧ್ಯವಾಗುವುದಿಲ್ಲ. ಅಂತಕಾಲೇ ಚ ಮಾಂ ಪ್ರಯಾಣ ಕಾಲೇ ಚ ಕಥಂ ಎಲ್ಲ ಹೇಳಿರುವಾಗ ಹೇಗೆ ತಿಳ್ಕೊಳ್ಬೇಕು? ನನ್ನನ್ನೇ ತಿಳಿಯಬೇಕು ಮೊದಲಾಗಿ.
ಅಧಿಕಾರಿತ್ರಯ ಪರತ್ವಂ ನ ಪ್ರತೀಯತೆ. ಮೂರು ಅಧಿಕಾರಿಗಳು ಅನ್ನೋದು ಕಂಡು ಬರ್ತಾ ಇಲ್ಲ ನಮಗೆ ನೇರವಾಗಿ. ನಚ ಐಶ್ವರ್ಯಾರ್ಥಿನಃ ಪರಮಪುರುಷ ವಿಷಯ ಅಂತಿಮ ಪ್ರತ್ಯಯ ಸಾಪೇಕ್ಷತಾಯಾಂ ಪ್ರಮಾಣಂ ಪಶ್ಯಾಮಃ. ಐಶ್ವರ್ಯಾರ್ಥಿಗೆ ಪರಮಪುರುಷನ ವಿಷಯ ಧ್ಯಾನ ಮಾಡಬೇಕು ಪ್ರಾಣ ಬಿಡುವಾಗ ಅನ್ನೋದಕ್ಕೆ ಪ್ರಮಾಣವು ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ ಐಶ್ವರ್ಯಾರ್ಥಿಗೆ ಅಂತ ಹೇಳಿಬಿಟ್ಟು. ಭಾಷ್ಯದಲ್ಲಿ ಹೇಳುವಾಗ ಐಶ್ವರ್ಯಾರ್ಥಿಗಳಿಗೆ ಇದು, ಅಕ್ಷರ ಆಧ್ಯಾತ್ಮಿಗೆ ಕೈವಲ್ಯಾರ್ಥಿಗೆ ಇದು, ಜ್ಞಾನಿಗೆ ಇದು ಅಂತ ಹೇಳಿ ಭಾಷ್ಯವನ್ನು ಮಾಡಿದ್ರು ಭಾಷ್ಯಕಾರರು. ಹಿಂದೆ ನಾವು ಶ್ಲೋಕಗಳನ್ನೆಲ್ಲ ನೋಡಿದ್ರೆ ಆ ಶ್ಲೋಕಗಳ ವಿಭಾಗದಲ್ಲಿ ಒಂದೊಂದು ಶ್ಲೋಕವನ್ನು ಹೇಳುವಾಗಲೂ ಕೂಡ ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ನೋಡಿದ್ರೆ ನಾವು ಯಾವ ಶ್ಲೋಕದಲ್ಲಿ ಹೇಗೆ ಅರ್ಥ ಮಾಡಿದ್ದಾರೆ ಅನ್ನೋದನ್ನು ನೋಡಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಮೊದಲು ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನ ಅನ್ನುವಾಗ ಹೇಳುವಾಗ ಐಶ್ವರ್ಯಾರ್ಥಿನ ಉಪಾಸನ ಪ್ರಕಾರಂ ಯಥೋಪಾಸನಂ ಅಂತಿಮ ಪ್ರತ್ಯಯ ಪ್ರಕಾರಂ ಚ ಆಹ ಅಂತ ಭಾಷ್ಯ ಮಾಡಿದ್ರು. ಆದರೆ ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತೇನೆ. ಐಶ್ವರ್ಯಾರ್ಥಿ ಹೆಸರು ಅಲ್ಲಿ ಏನು ಐಶ್ವರ್ಯಾರ್ಥಿಯ ವಿಷಯವೇನು ಬರಲಿಲ್ವಲ್ಲ. ಅಲ್ಲಿ ಶ್ಲೋಕ ನೋಡಿದ್ರೆ ಐಶ್ವರ್ಯಾರ್ಥಿಗೆ ಅಂತ ಏನು ಹೇಳಿಲ್ಲ ಅದರಲ್ಲಿ. ಮತ್ತೆ ಮುಂದಿನ ಎರಡು ಶ್ಲೋಕಗಳು ಕವಿಂ ಪುರಾಣಂ ಮನುಷ್ಯಾಸಿತಾರಂ ಮನೋರಣೀಯಾಂಸಂ ಮನುಸ್ಮರೇದ್ಯ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್ ಪ್ರಯಾಣ ಕಾಲೇ ಚ ಮನಸ ಅಚಲೇನ ಭಕ್ತ್ಯಾಯುಕ್ತೋ ಯೋಗಬಲೇನ ಚೈವ. ಇದೆಲ್ಲ ಹೇಳಿದೆ. ಸತಂ ಪರಂ ಪುರುಷಮೋಪೈತಿ ದಿವ್ಯಂ ಅಂತ ಹೇಳಿದೆ. ಐಶ್ವರ್ಯಾರ್ಥಿಗೆ ಅಂತ ಸ್ಪಷ್ಟವಾಗಿ ಪ್ರಮಾಣ ಇಲ್ವಲ್ಲ ಅಲ್ಲಿ. ಐಶ್ವರ್ಯಾರ್ಥಿಗೆ ಅಂತ ಹೇಗೆ ಅರ್ಥ ಮಾಡೋಕ್ಕೆ ಸಾಧ್ಯ? ಹಾಗೆಯೇ ಉತ್ತರೇಶ್ವಪಿ ಶ್ಲೋಕೇಶ್ವಪಿ ಏವ ಅಧಿಕಾರಿ ತದ್ವೇದ್ಯಂ ಚ ಏಕಮೇವ ಪುನಃ ಪುನರೋದ್ಯ ವಿಶೇಷತಃ ವಿಶದೀಕ್ರಿಯತೆ. ಮುಂದಿನ ಶ್ಲೋಕದಲ್ಲೂ ಹಾಗೆ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತೆಯೋ ವೀತರಾಗ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇವ ಸಂಗ್ರಹೇಣ ಬ್ರವೀಮಿ. ಈ ರೀತಿ ಹೇಳಿದೆ ಹೊರತು ಸಾಮಾನ್ಯವಾಗಿ ಹೇಳಿದ ಹಾಗಿದೆ ಶ್ಲೋಕಗಳೆಲ್ಲ. ಇದೆಲ್ಲ ಇಂತಿಂಥ ಅಧಿಕಾರಿಗಳಿಗೆ, ಇದು ಐಶ್ವರ್ಯಾರ್ಥಿಗೆ, ಇದು ಅಕ್ಷರಯಾಥಾತ್ಮ್ಯ ಬೇಕು ಅಂತಹ ಅಧಿಕಾರಿಗೆ, ಇದು ಜ್ಞಾನಿಗೆ ಸ್ಪಷ್ಟವಾಗಿ ಶ್ಲೋಕಗಳಲ್ಲಿ ಶಬ್ದಗಳಿಗೆ ಅರ್ಥ ಕಂಡು ಬರ್ತಾ ಇಲ್ಲ ಇಲ್ಲಿ. ಆದರೆ ಈ ರೀತಿ ಅರ್ಥ ಮಾಡ್ತಾ ಇದ್ದೀರಲ್ಲ ನೀವು, ಇದು ಹೇಗೆ ಸಾಧ್ಯ ಅನ್ನೋದು ಇಷ್ಟು ಆಕ್ಷೇಪಗಳು. ಇದಕ್ಕೆಲ್ಲ ಶಬ್ದಗಳಿಗೆ ಅರ್ಥ ಮಾಡುವುದು ಬಹಳ ಗೀತೆಯಲ್ಲಿ ಎಷ್ಟು ಕಷ್ಟ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ. ಮತ್ತೆ ಪುನರುಕ್ತಿ ದೋಷವೂ ಇಲ್ಲ ಇದರಲ್ಲಿ. ಇಲ್ಲಿ ಅದೇ ಅರ್ಥವೇ ಮತ್ತೆ ಮತ್ತೆ ಹೇಳುತ್ತೆ ಅಂತ ಹೇಳಿದ್ರೆ ಪೂರ್ವ ಪಕ್ಷ ಆಕ್ಷೇಪದಲ್ಲಿ ಏಕಮೇವ ವೇದ್ಯಂ ಚ ಏಕಮೇವ ಪುನಃ ಪುನಃ ಅನೂದ್ಯ ವಿಶದೀಕ್ರಿಯತೆ ಹಂಗೆ ಅರ್ಥ ಮಾಡ್ಬೋದು. ಒಂದೇ ಪದಾರ್ಥ ತಿಳ್ಕೊಳ್ಬೇಕಾದ್ದು ಪರಮಾತ್ಮನೇ, ಅವನನ್ನೇ ಮತ್ತೆ ಮತ್ತೆ ಅನುವಾದ ಮಾಡಿ ವಿಶದವಾಗಿ ಹೇಳಲ್ಪಡುತ್ತೆ. ಯಾಕೆ ಅಂದರೆ ಅರ್ಥ ಬಹಳ ಪ್ರಧಾನವಾದದ್ದು ಅನ್ನೋ ದೃಷ್ಟಿಯಿಂದ. ಅಭ್ಯಾಸ ಅನ್ನೋದು ಒಂದು ತಾತ್ಪರ್ಯ ಲಿಂಗ, ರಿಪಿಟೇಷನ್ ಇರಬೇಕು. ಒಂದು ಗ್ರಂಥದಲ್ಲಿ ಅನೇಕ ಸಲ ಒಂದು ವಿಷಯ, ಮುಖ್ಯವಾದ ವಿಷಯ ಅನೇಕ ಸಲ ಹೇಳಲ್ಪಡಬೇಕು. ಹೇಳಿದ್ರೇ ಆ ಗ್ರಂಥಕ್ಕೆ ಒಂದು ಇದಿರುತ್ತೆ, ಪ್ರಯೋಜನವಿರುತ್ತೆ. ಯಾವುದು ಮುಖ್ಯವಾಗಿ ತಿಳಿಸ್ಬೇಕೋ ಅದು ಅನೇಕ ಸಲ ತಿಳಿಸೋದು ಸಾಮಾನ್ಯವಾಗಿ ಎಲ್ಲ ಗ್ರಂಥಗಳಲ್ಲೂ ಕಂಡು ಬರುತ್ತೆ. ಅಭ್ಯಾಸ ಅನ್ನುವುದು ಒಂದು ತಾತ್ಪರ್ಯ ಲಿಂಗ. 6 ವಿಧ ತಾತ್ಪರ್ಯ ಲಿಂಗದಲ್ಲಿ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಪೂರ್ವತ, ಫಲ, ಉಪಪತ್ತಿಗಳು ಇದೆಲ್ಲ ಇರಬೇಕು. ಆದ್ದರಿಂದ ಅಭ್ಯಾಸ ಇರುತ್ತೆ. ಆದ್ದರಿಂದ ಪುನರುಕ್ತಿ ದೋಷ ಇರೋದಿಲ್ಲ ಅದರಲ್ಲಿ. ಮುಖ್ಯವಾದ ಅರ್ಥಗಳನ್ನು ಅಭ್ಯಾಸಸ್ಯ ಜ್ಞಾನಿ ಪ್ರಾಧಾನ್ಯ ಲಿಂಗತ್ವಾತ್. ಆದ್ದರಿಂದ ಜ್ಞಾನಿ ಬಹಳ ಪ್ರಧಾನನಾದನು ಅಂತ ಹೇಳೋದ್ರಿಂದ ಜ್ಞಾನಿಯ ವಿಷಯದಲ್ಲಿ ಅನೇಕ ಸಲ ಹೇಳಬಹುದು. ಜ್ಞಾನಿಯು ಇಂಥವನು, ಜ್ಞಾನಿ ಇಂಥವನು, ಜ್ಞಾನಿಯು ಇಂಥವನು 10 ಸತಿ ಹೇಳಿದ್ರು ಏನು ತಪ್ಪಿಲ್ಲ. ಯಾಕೆ ಅಂದರೆ ಅವನು ಪ್ರಧಾನವಾದವನು ಜ್ಞಾನಿ ಅನ್ನುವ ದೃಷ್ಟಿಯಿಂದ. ಪುನರುಕ್ತಿ ದೋಷ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಅದಕ್ಕೆ. ಇದೆಲ್ಲ ಆಕ್ಷೇಪ ಪೂರ್ವ ಪಕ್ಷದಲ್ಲಿ. ಸಂಸಿದ್ಧಿಂ ಪರಮಾಂಗತಃ ಸಯಾತಿ ಪರಮಾಂ ಗತಿಂ ತಮಾಹು ಪರಮಾಂಗತಿಂ. ಎಲ್ಲದರಲ್ಲೂ ಪರಮಗತಿಯೇ ಹೇಳಲ್ಪಟ್ಟಿದೆ. 15ನೇ ಶ್ಲೋಕ, 13ನೇ ಶ್ಲೋಕ, 21ನೇ ಶ್ಲೋಕ ಎಲ್ಲದರಲ್ಲಿಯೂ ಇತಿ ಅಮೀಷಾಂ ಐಕಾರ್ಥ್ಯಂ ಚ ಪ್ರತೀತಂ ಅಪರಿತ್ಯಾಜ್ಯಂ ಎಲ್ಲ ಒಂದೇ ಅರ್ಥ ತಾನೇ ತಿಳಿದು ಬರ್ತಿದೆ. ಸಂಸಿದ್ಧಿಂ ಪರಮಾಂಗತಃ ಅನ್ನುವಾಗಲೂ ಒಂದೇ ಅರ್ಥ. 15ನೇ ಶ್ಲೋಕ ಅದರಲ್ಲಿ ಹಾಗೆ ಬಂತು. 13ನೇ ಶ್ಲೋಕದಲ್ಲಿ ಹೇಳುವಾಗ ಸಯಾತಿ ಪರಮಾಂ ಗತಿಂ ಅಂತ ಹೇಳಿದ್ರು. ಅದರಿಂದ ಅದು ಅಕ್ಷರ ಅಧ್ಯಾತ್ಮ್ಯ ತಿಳ್ಬೇಕಾದವನಿಗೆ ಅಂತ ಅರ್ಥ ಮಾಡಿದ್ರಿ ನೀವು ಅಂತ ಇವೆಲ್ಲ ಆಕ್ಷೇಪಗಳು ಇಲ್ಲಿ.
ಎಲ್ಲ ಒಂದೇ ರೀತಿಯೇ ಕಂಡು ಬರ್ತಿದೆ ಇಲ್ಲಿ ಶಬ್ದಗಳು. ನಚ ಪರಮ ಗಂತವ್ಯತ ಅತಿರಿಕ್ತ ಪರಮ ಸಂಸಿದ್ಧಿ. ಪರಮ ಸಂಸಿದ್ಧಿ ಅಂದರೆ ಏನು? ಪರಮ ಗಂತವ್ಯತ ತಾನೆ, ಅದಕ್ಕಿಂತ ಅತಿರಿಕ್ತವಾದ ಇನ್ನೊಂದು ಅದಕ್ಕಿಂತ ಉತ್ಕೃಷ್ಟವಾದದ್ದೇ ಇಲ್ಲವಲ್ಲ. ತಮಾಹು ಪರಮಾಂ ಗತಿಮಿತಿ ಪರೋಕ್ಷ ನಿರ್ದೇಶಸ್ಯ ಪುರುಷಸ್ಸ ಪರಪಾರ್ಥ ಇತ್ಯವತ್ ಸ್ಯಾತ್ ಇತಿವತ್ ಸ್ಯಾತ್. ತಮ್ಮಾಹು ಪರಮಾಂಗತಿಂ ಅದು ಪರೋಕ್ಷ ನಿರ್ದೇಶ, ಇಂಡೈರೆಕ್ಟ್ ಆಗಿ ಹೇಳ್ತೀರಾ. ಅದನ್ನು ಪರಮಗತಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೃಷ್ಣನೇ ಹೇಳ್ತಿರೋದು. ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ ಅದನ್ನು ಅಂತ ಹೇಳ್ಬಿಟ್ಟು ಬೇರೆ ಯಾವುದೋ ಒಂದನ್ನು ತೋರಿಸಿ ಹೇಳೋ ಹಾಗೆ ಪರೋಕ್ಷ ನಿರ್ದೇಶ ಹೇಗೆ ಅಂದರೆ ಪುರುಷಸ್ಸ ಪರಪಾರ್ಥ ಅನ್ನೋ ಹಾಗೆ ಆಗುತ್ತೆ. ಅಲ್ಲಿಯೂ ಹಾಗೆ ಹೇಳಲ್ಪಟ್ಟಿದೆ. 22ನೇ ಶ್ಲೋಕ ಬರುವಾಗ ಮುಂದೆ ಬರುತ್ತೆ, ಪುರುಷಸ್ಸ ಪರಪಾರ್ಥ ಅಂತ ಹೇಳ್ಬಿಟ್ಟು ಆ ಶ್ಲೋಕದಲ್ಲಿಯೂ ಹಾಗೆ ಹೇಳುತ್ತದೆ. ಭಕ್ತಿಯ ಲಭ್ಯಸ್ವನನ್ಯ, ಕೃಷ್ಣ ತನ್ನನ್ನೇ ಇಂಡೈರೆಕ್ಟ್ ಆಗಿ ಹೇಳ್ಕೊಳ್ತಾನೆ. ಪುರುಷ ಸಪರಪಾರ್ಥ ಭಕ್ತಿಯ ಲಭ್ಯ ಅಥವಾ ಅನನ್ಯಯ. ಪುರುಷನು ಭಕ್ತಿಯಿಂದಲೇ ನೆಪ ಪಡ್ಕೊಳ್ಳೋಕೆ ಸಾಧ್ಯ ಅಂತ ಪುರುಷ ಅನ್ನೋ ತನಗಿಂತ ಬೇರೆ ಅನ್ನೋ ಹಾಗೆ ಹೇಳ್ತಾನೆ. 22ನೇ ಶ್ಲೋಕದಲ್ಲಿ ಬರುವಾಗ ಪುರುಷ ಸಹ ಪರಹ ಪಾರ್ಥ, ಪುರುಷ ಸಹ ಅಂತ ತನ್ನ ವಿಷಯವೇ ಅದು. ಅಹಂ ಅಂತ ಹೇಳಲಿಲ್ಲ ಅಲ್ಲಿ. ಆ ಪುರುಷನು ಬಹಳ ಕಷ್ಟ ಪಡೆದುಕೊಳ್ಳೋದು, ಭಕ್ತಿಯಿಂದಲೇ ಪಡೆದುಕೊಳ್ಬೋದು ಪುರುಷನನ್ನು. ಇದು ಪರೋಕ್ಷ ನಿರ್ದೇಶ. ಪರೋಕ್ಷ ನಿರ್ದೇಶವು ಕಂಡು ಬರುತ್ತೆ ಗೀತೆ ಶ್ಲೋಕಗಳಲ್ಲಿ, ಎಷ್ಟೋ ಕಡೆ ಕಂಡು ಬರುತ್ತೆ. ಈಶ್ವರ ಸರ್ವಭೂತಾನ ಉದ್ದೇಶಿ ಅರ್ಜುನ ತಿಷ್ಠತಿ. ಅಹಂ ತಿಷ್ಠಾಮಿ ಅಂತ ಹೇಳಲಿಲ್ವಲ್ಲ ಕೃಷ್ಣ. ಈಶ್ವರನು ಎಲ್ಲ ಹೃದಯದಲ್ಲೂ ಇದಾನಪ್ಪ ಅಂತ ಹೇಳಿದ. ಈಶ್ವರ ಬೇರೆ ಅವನು ಬೇರೆ ಅಲ್ವಲ್ಲ. ಹಾಗೆ ಯಾಕೆ ಹೇಳಬೇಕು? ಪರೋಕ್ಷ ನಿರ್ದೇಶ ಅದು ಹೀಗಾಗಿ ಹೇಳಿದೆ. ಶಾಸ್ತ್ರ ಪ್ರಶ್ನೆ ಮಾಡೋ ಹಾಗಿಲ್ಲ. ಪರೋಕ್ಷ ನಿರ್ದೇಶ ಇದೆ ಎಷ್ಟೋ ಕಡೆ. ಆದ್ದರಿಂದ ತಮ್ಮಾಹುಹು ಪರಮಾಂಗತಿಂ ಅಂತ ಪರೋಕ್ಷ ನಿರ್ದೇಶದಲ್ಲೂ ದೋಷವಿಲ್ಲ. ಅದು ಪರಮಪದ ಅಂತಲೇ ಹೇಳ್ಬೋದು, ಮೋಕ್ಷವನ್ನೇ ಸಾಕ್ಷಾತ್ತಾಗಿ ಹೇಳ್ಬೋದು. ಇದೆಲ್ಲ ಬೇರೆ ಬೇರೆ ಅಧಿಕಾರಿಗಳಿಗೆ ಅಂತ ಹೇಗೆ ಅರ್ಥ ಮಾಡ್ತೀರಾ? ಇದೆಲ್ಲ ಆಕ್ಷೇಪಗಳು ಸಾಮಾನ್ಯವಾಗಿ ಸಂದೇಹಗಳು ಬರುತ್ತೆ. ಇಲ್ಲಿ ಅವಕಾಶವಿದೆ ಬೇಕಾದಷ್ಟು ಈ ಶಬ್ದಗಳ ಪ್ರಯೋಗದಲ್ಲಿ. ಪುರುಷಂ ಪರಮಂ ದಿವ್ಯಂ ಸತಂ ಪರಂ ಪುರುಷಮೋಪೈತಿ ದಿವ್ಯಂ ಪುರುಷ ಸಪರಪಾರ್ಥ ಭಕ್ತಿಯಾಲಿಪ್ಯಸ್ತನನ್ಯ ಇತ್ಯಮೀಶಾಂ ಭಿನ್ನಾರ್ಥತ್ವ ಕಲ್ಪನಂ ಚಾಯುಕ್ತಂ. ಇದೆಲ್ಲ ಬೇರೆ ಬೇರೆ ಅರ್ಥ ಮಾಡೋಕ್ಕಾಗೋದಿಲ್ಲ ನೀವು. ಪರಮಂ ಪುರುಷಂ ದಿವ್ಯಂ ಸತಂ ಪುರುಷಂ ಉಪೈತಿ ದಿವ್ಯಂ, ಇದೆಲ್ಲ ಬೇರೆ ಬೇರೆ ಅರ್ಥಗಳು ಇಲ್ಲಿ ಬರುತ್ತೆ. ಹೇಳುವಾಗ ಇಲ್ಲಿ 10ನೇ ಶ್ಲೋಕದಲ್ಲಿ ಸತಂ ಪರಂ ಪುರುಷಂ ಉಪೈತಿ ದಿವ್ಯಂ ಅಂತ ಹೇಳುವಾಗ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಸತಂ ಪರಂ ಪುರುಷಂ ಉಪೈತಿ ದಿವ್ಯಂ ಅಂತ ಹೇಳಿದ್ರು. ಭ್ರೂ ಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿ ಪರಮಾತ್ಮನನ್ನು ಧ್ಯಾನ ಮಾಡಿದ್ರೆ ಈ ದಿವ್ಯನಾದ ಪರಮ ಪುರುಷನನ್ನು ಪಡೆದುಕೊಳ್ತಾನೆ ಅಂತ ಹೇಳಿದ್ರು. ಭ್ರೂ ಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿ ಅಲ್ಲಿಯೇ ಪರಮಾತ್ಮನ ಧ್ಯಾನ ಮಾಡಿದ್ರೆ ಅವನ ಪ್ರಯಾಣ ದೇಹದ ಹೊರಟುಬಿಟ್ಟು ಎಲ್ಲಿಂದ ಹೊರಡ್ತಾನೆ ಅಂದರೆ ಭ್ರೂ ಮಧ್ಯದಿಂದಲೇ ಹೊರಗಡೆ ಹೋಗ್ಬೇಕು, ಬೇರೆ ನಾಡಿಯಿಂದ. ಆ ನಾಡಿಯಿಂದ ಹೋದರೆ ಅವನಿಗೆ ಮೋಕ್ಷ ಇಲ್ಲ. ಮೂರ್ಧನ್ಯ ನಾಡಿಲಿ ಹೋದ್ರೇ ಮೋಕ್ಷ. ಆದರೆ ಶ್ಲೋಕ ಹೇಳುತ್ತೆ ಪರಮಂ ಪುರುಷಂ ಉಪೈತಿ ದಿವ್ಯಂ, ಅವನಿಗೂ ಪರಂ ಪುರುಷಂ ಉಪೈತಿ ಅಂತಲೇ ಶ್ಲೋಕದಲ್ಲಿ ಆ ಶಬ್ದ ಇರೋದು. ಆ ಭಾವವನ್ನು ಹೊಂದುತ್ತಾನೆ ಅಂತ ಅದಕ್ಕೆ ಅರ್ಥ ಮಾಡಿದ್ರು ಅಲ್ಲಿ ವ್ಯಾಖ್ಯಾನದಲ್ಲಿ. ಆದರೆ ಶಬ್ದಗಳು ಶ್ಲೋಕದಲ್ಲಿ ಹೇಗೆ ಬರುತ್ತೆ ಅಂದರೆ ಅರ್ಥ ಮಾಡುವುದು ಅತ್ಯಂತ ಕಷ್ಟ. ಈ ಪ್ರಕರಣದಲ್ಲಿ ಈ ರೀತಿ ಮಾಡಿರುವಂಥದ್ದು ಆಳವಂದರ ಸಂಗ್ರಹವಾಗಿ ಒಂದು ಶ್ಲೋಕದಲ್ಲಿ ಹೇಳಿಬಿಟ್ರು. 8ನೇ ಅಧ್ಯಾಯ ಅರ್ಥ ಇಷ್ಟೇನೆ ಅಂತ ಹೇಳಿಬಿಟ್ಟು 3 ಜನ ಅಧಿಕಾರಿಗಳು ಅವರಿಗೆ ಉಪಾಸನ ಪ್ರಕಾರ ತ್ಯಾಜ್ಯ ಉಪಾದೇಯ ಜ್ಞೇಯ ಉಪಾದೇಯ ಯಾವುದು ತಗೊಳ್ಬೇಕು, ಯಾವುದು ಸ್ವೀಕಾರ ಮಾಡಬೇಕು, ಹೇಗೆ ಅಂತಿಮ ಸ್ಮೃತಿ ಇರಬೇಕು, ಇದುವೇ ಅಲ್ಲಿ ಹೇಳಿರೋದು 3 ಅಧಿಕಾರಿಗಳಿಗೆ ಅಂತ ಹೇಳಿಬಿಟ್ರು ಆಳವಂದಾರು. ಅದಕ್ಕೆ ಅರ್ಥ ಮಾಡಿರುವಾಗ ಭಾಷ್ಯಕಾರರು ಹೀಗೆ ಇದೆಲ್ಲ ವಿಚಾರ ಮಾಡಿ ಆಳವಾಗಿ ಅರ್ಥ ಮಾಡಿದ್ದಾರೆ. ಹಾಗೆಯೇ ಬೇರೆಯವರು ಹಾಗೆ ಅರ್ಥ ಮಾಡಲಿಲ್ಲ, ಎಲ್ಲ ಒಂದೇ ಉಪಾಸನೆ ಅಂತಲೇ ಮಾಡಿದ್ರು. ಪರೈರಪಿಚ ಸರ್ವೈಹಿ ಪ್ರಾಯಶಃ ಐಕಕಂಠ್ಯೇನ ವ್ಯಾಖ್ಯಾತಂ, ಎಲ್ಲ ಒಂದೇ ಥರ ಅರ್ಥ ಮಾಡಿಬಿಟ್ರು. ನಮ್ಮ ಸಿದ್ಧಾಂತದಲ್ಲಿ ಇದು ವಿಶೇಷವಾಗಿ 3 ಜನ ಅಧಿಕಾರಿ ಭೇದವು ಹೀಗೆ ಹೇಳಲ್ಪಟ್ಟಿದೆ. ಸಾಂಪ್ರದಾಯಿಕವಾದ ವಿಷಯ ಅರ್ಥ ಇದು ಅಂತ ತಿಳಿಯುತ್ತೆ. ಅದಕ್ಕೆ ಇಷ್ಟು ಆಕ್ಷೇಪಗಳು ಬರೋಕ್ಕೆ ಸಾಧ್ಯತೆ ಇದೆ. ಇದಕ್ಕೆಲ್ಲ ಪರಿಹಾರ ಸ್ವಾಮಿ ದೇಶಿಕನು ಹೇಳ್ತಾರೆ. ಈಗ ಅತ್ರೈವಂ ಪರಿಹಾರ ಕ್ರಮ, ಇದಕ್ಕೆಲ್ಲ ಉತ್ತರ ಕೊಡ್ತೀವಿ ನೋಡಿ. ಸರಿಯಾಗಿ ಉತ್ತರ ಭಾಷ್ಯಕಾರರು ಮಾಡಿರೋದು ಎಷ್ಟು ಸೂಕ್ತವಾಗಿದೆ. ಅಧಿಯಜ್ಞ ಅಹಮೇವ ಇತಿವತ್ ಅಹಮೇವ ಬ್ರಹ್ಮ ಇತಿ ಅನುಕ್ತೇ
ಅಧ್ಯಾತ್ಮಾದಿವತ್ ಅತ್ರ ಬ್ರಹ್ಮಶಬ್ದಾರ್ಥಸ್ಯ ಅಪಿ ಅರ್ಥಾಂತರತ್ವಂ ತಾವತ್ ಪ್ರತೀತಂ. ಇಲ್ಲಿ ಅಧಿಯಜ್ಞ ಅಹಮೇವ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿದ. ಆದರೆ ಕಿಂ ತದ್ ಬ್ರಹ್ಮ ಅಂತ ಹೇಳುವಾಗ ಅಹಮೇವ ಬ್ರಹ್ಮ ಅಂತ ಹೇಳಲಿಲ್ವಲ್ಲ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಅಂತ ಹೇಳುವಾಗ ಅಹಮೇವ ಬ್ರಹ್ಮ ಅಂತ ಹೇಳ್ಬೋದಾಗಿತ್ತಲ್ಲ. ಕೃಷ್ಣ ಹೇಳಲಿಲ್ವಲ್ಲ ಅಹಮೇವ ಬ್ರಹ್ಮ ಅಂತ. ಯಾಕೆ ಅಂದರೆ ಬ್ರಹ್ಮ ಅನ್ನೋದು ಕೃಷ್ಣನಲ್ಲ, ಬೇರೆ ಒಬ್ಬರನ್ನು ತಿಳಿಸುತ್ತೆ ಅನ್ನುವ ದೃಷ್ಟಿಯಿಂದ ತಿಳಿಸುತ್ತೆ. ಆದರೆ ತಿಳಿಯುತ್ತೆ ಅಲ್ಲಿಯೇ. ಇಲ್ಲದೆ ಹೋದರೆ ಅಹಮೇವ ಬ್ರಹ್ಮ ಅಂತ ಹೇಳಿರಬೇಕಾಗಿತ್ತು ಕೃಷ್ಣ. ಉತ್ತರದಲ್ಲಿ ಹೇಗಿದೆ, ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳಿದೆ ಹೊರತು ಅಹಮೇವ ಬ್ರಹ್ಮ ಅಂತ ಹೇಳಲಿಲ್ಲ. ಅಧಿಯಜ್ಞ ಅಹಮೇವ ಅಂತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಅಹಮೇವ ಬ್ರಹ್ಮ ಇತಿ ಅನುಕ್ತೇ ಹೇಳದೇ ಇರೋದ್ರಿಂದ ಅಧ್ಯಾತ್ಮಾದಿವತ್ ಅಧ್ಯಾತ್ಮ ಮೊದಲಾದ ಶಬ್ದಗಳಂತೆ ಬ್ರಹ್ಮಶಬ್ದಾರ್ಥಸ್ಯ ಅಪಿ ಅರ್ಥಾಂತರತ್ವಂ ತಾವತ್ ಪ್ರತೀತಂ. ಅಧ್ಯಾತ್ಮವೂ ಹಾಗೆಯೇ ಅಧಿಯಜ್ಞ ಆತ್ಮ ಅಧಿದೈವ ಹೇಳುವಾಗ ಅಧಿಯಜ್ಞ ಮಾತ್ರ ನಾನು ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿದ. ಮಿಕ್ಕಿದೆಲ್ಲ ಬೇರೆ ಅರ್ಥಗಳು ಅಂತ ತಿಳಿಯುತ್ತೆ. ನಚ ಬ್ರಹ್ಮಶಬ್ದ ಅಕ್ಷರ ಶಬ್ದಸ್ಯ ಪರಮಾತ್ಮನೆ ರೂಢಿ ಅತಿಶಯ ಏನ ತತಃ ತದ್ವ್ಯಾಖ್ಯಾನಂ ಸ್ಯಾತ್. ಬ್ರಹ್ಮಶಬ್ದಕ್ಕೂ ಅಕ್ಷರ ಶಬ್ದಕ್ಕೂ ರೂಢಿ ಅರ್ಥದಲ್ಲಿ ಪರಮಾತ್ಮನಿಗೆ ಹೇಳಬೇಕು ಅನ್ನೋದು ನಿಯಮವಿಲ್ಲ. ಆ ರೀತಿ ಅತಿಶಯ ಕಂಡುಬರೋದಿಲ್ಲ ರೂಢಿ ಅರ್ಥದಲ್ಲಿ. ಎಲ್ಲ ಯಾವುದು ಬೃಹತ್ ಆಗಿದೆಯೋ ಎಲ್ಲಕ್ಕೂ ಬ್ರಹ್ಮಶಬ್ದ ಉಪಯೋಗಿಸಲ್ಪಟ್ಟಿದೆ ಶ್ರುತಿಯಲ್ಲಿ. ಇಲ್ಲಿಯೇ ಬರುತ್ತೆ. ಎಲ್ಲವೂ ಪ್ರಕೃತಿಯು ಕೂಡ ಮಮಯೋನಿರ್ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಬ್ರಹ್ಮ ಪ್ರಕೃತಿಗೆ ಹೇಳಲ್ಪಟ್ಟಿದೆ ಬ್ರಹ್ಮಶಬ್ದ. ಜೀವಾತ್ಮನ ವಿಷಯದಲ್ಲಿ ಹೇಳಲ್ಪಟ್ಟಿದೆ ಬ್ರಹ್ಮಶಬ್ದವತಿ. ಸೂತ್ರದಲ್ಲೇ ಹೇಳ್ತಾರೆ, ಒಂದು ಬ್ರಹ್ಮಸೂತ್ರದಲ್ಲಿ ಬ್ರಹ್ಮಶಬ್ದವು ಅನೇಕ ಅರ್ಥಗಳಲ್ಲಿ ಉಪಯೋಗಿಸಿರುವ ಹಾಗೆ ಅಂತ ಹೇಳಿಬಿಟ್ಟು ಬ್ರಹ್ಮಸೂತ್ರದಲ್ಲಿ ಒಂದು ದೃಷ್ಟಾಂತವಾಗಿ ಕೊಡ್ತಾರೆ. ಹಾಗೆ ಬ್ರಹ್ಮಶಬ್ದವು ಅಕ್ಷರ ಶಬ್ದವು ಹಾಗೆಯೇ. ಅಕ್ಷರ ಶಬ್ದವು ಒಂದೇ ಕಡೆ ಮುಂಡಕೋಪನಿಷತ್ತಲ್ಲೇ ಆರಂಭದಲ್ಲಿ ಪರಾಯ ತದ ಅಕ್ಷರಮಧಿಗಮ್ಯತೆ ಅಂತ ಪರಮಾತ್ಮನನ್ನ ಅಕ್ಷರ ಅಂತ ಹೇಳಿ, ಅದಾಗಿ ಕೆಲವು ಶ್ಲೋಕಗಳಾದ ಮೇಲೆ ಅಕ್ಷರಾತ್ ಪರತಃ ಪರಹ ಅಂತ ಅಕ್ಷರ ಶಬ್ದವು ಪ್ರಕೃತಿಗೆ ಹೇಳಲ್ಪಟ್ಟಿದೆ. ಎರಡು ವಿಧವಾಗಿ ಅಕ್ಷರ ಶಬ್ದಕ್ಕೆ ಒಂದೇ ಪ್ರಕರಣದಲ್ಲಿ ಅರ್ಥಗಳು ಬರುತ್ತೆ. ಆಯಾ ಶಬ್ದಗಳು ಹೇಗೆ ಉಪಯುಕ್ತವಾಗಿದೆ ಅದರ ಮೇಲೆ ಅರ್ಥ ಮಾಡಬೇಕು. ಆದ್ದರಿಂದ ಬ್ರಹ್ಮಶಬ್ದವು ಅಕ್ಷರ ಶಬ್ದವು ಪರಮಾತ್ಮನಲ್ಲಿಯೇ ರೂಢಿ ಅತಿಶಯವನ್ನು ಹೊಂದಿದೆ ಅರ್ಥ ಅನ್ನೋದು ಎಲ್ಲೂ ಹಾಗೆ ಕಂಡುಬರೋದಿಲ್ಲ, ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಹಾಗೆ ಅರ್ಥ ಮಾಡಬೇಕಾಗಿಲ್ಲ ಪರಬ್ರಹ್ಮ ಪರವಾಗಿ. ಇಲ್ಲಿಯೂ ಸ್ಪಷ್ಟವಾಗಿ ಕೃಷ್ಣನು ಹೇಳಲಿಲ್ಲ, ಅಹಮೇವ ಬ್ರಹ್ಮ ಅಂತ ಹೇಳಲಿಲ್ಲ. ಏವಂ ಸತತಯುಕ್ತ ಯೇ ಭಕ್ತಾ ತ್ವಾಂ ಪರಿಪಾಸತೆ ಯೇ ಚಾಪಿ ಅಕ್ಷರಮವ್ಯಕ್ತಂ ಇತ್ಯಾದಿಷು ಮುಂದೆ ಬರುತ್ತೆ 12ನೇ ಅಧ್ಯಾಯದಲ್ಲಿ. ಏವಂ ಸತತಯುಕ್ತಾ ಯೇ ಭಕ್ತಾ ತ್ವಾಂ ಪರ್ಯುಪಾಸತೆ ಯೇ ಚ ಅಕ್ಷರಂ ಅವ್ಯಕ್ತಂ. ನಿನ್ನನ್ನು ಯಾರು ಉಪಾಸನೆ ಮಾಡ್ತಾರೋ, ಯಾರು ಅಕ್ಷರವನ್ನು ಉಪಾಸನೆ ಮಾಡ್ತಾರೋ ಅಂದಾಗ ನೀನು ಬೇರೆ ಅಕ್ಷರ ಬೇರೆ ಅಂತ ಸ್ಪಷ್ಟವಾಗಿ ತಿಳಿಯುತ್ತಲ್ಲ. ಪರಮಾತ್ಮನು ಬೇರೆ, ತ್ವಾಂ ಪರ್ಯುಪಾಸತೆ ಅಂತ ಪರಮಾತ್ಮನ ಹೇಳಿ ಅಕ್ಷರಂ ಅಂತ ಹೇಳಿರೋದ್ರಿಂದ ಅಕ್ಷರವು ಪರಮಾತ್ಮನಿಗಿಂತ ಬೇರೆ ಅರ್ಥದಲ್ಲಿದೆ ಅನ್ನೋದು 12ನೇ ಅಧ್ಯಾಯದಲ್ಲಿ ಅಕ್ಷರೋಪಾಸನೆ ಅಂತ ಹೇಳಿರೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಪರಮಾತ್ಮನ ಅನ್ಯದೇವ ಉಪಾಸ್ಯಂ ಅಕ್ಷರ ಶಬ್ದೇನ ಪ್ರತೀಯತೆ. ಪರಮಾತ್ಮನಿಗಿಂತ ಬೇರೆಯಾದವನೇ ಅಕ್ಷರ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ. ದ್ವೇ ರೂಪೇ ಬ್ರಹ್ಮಣಃ ತಸ್ಯ ಮೂರ್ತಂ ಚ ಅಮೂರ್ತಮೇವ ಚ ಕ್ಷರಾಕ್ಷರ ಸ್ವರೂಪೇತೆ ಸರ್ವಭೂತೇಷು ಸ್ಥಿತೆ. ವಿಷ್ಣು ಪುರಾಣದಲ್ಲಿಯೂ ಹಾಗೆಯೇ ದ್ವೇ ರೂಪೇ ಬ್ರಹ್ಮಣಃ ಅಂತ ಹೇಳಿ 2 ರೂಪಗಳಿದೆ ಅಂತ ಹೇಳಿಬಿಟ್ಟು ಬೃಹದಾರಣ್ಯಕ ಉಪನಿಷತ್ತಲ್ಲಿಯೂ ಇದೇ ಬರುತ್ತೆ. ಅದೇ ಅರ್ಥಗಳನ್ನೇ ಇದು ಕೂಡ ಹೇಳಲ್ಪಟ್ಟಿದೆ. ಕ್ಷರ ಅಕ್ಷರ ಸ್ವರೂಪೇ ಅಂತ ಹೇಳಿ ಕ್ಷರ ಅಕ್ಷರ, ಅಕ್ಷರಂ ತತ್ಪರಂ ಬ್ರಹ್ಮ ಅಕ್ಷರಂ ಸರ್ವಮಿದಂ ಜಗತ್. ಇಲ್ಲಿಯೂ ಬ್ರಹ್ಮನ 2 ರೂಪಗಳು ಕ್ಷರ ಅಕ್ಷರ. ಅದರಲ್ಲಿ ಅಕ್ಷರವು ಪರಬ್ರಹ್ಮ ಅಂತ ಹೇಳಲ್ಪಟ್ಟು ಮಿಕ್ಕಿದ್ದೆಲ್ಲ ಜಗತ್ತೆಲ್ಲ ಕ್ಷರ ಅಂತ ಹೇಳಲ್ಪಟ್ಟಿರುವಾಗ ಬ್ರಹ್ಮನ ಈ ರೂಪವು ಬ್ರಹ್ಮನಿಗಿಂತ ಬೇರೆ ಆಯ್ತಲ್ಲ. ಇತ್ಯಾದಿಶು ಚ ಅಕ್ಷರ ಪರಬ್ರಹ್ಮ ಶಬ್ದವು ಪರಿಶುದ್ಧಾತ್ಮ ವಿಷಯವು ಶಾರೀರಿಕ ಭಾಷ್ಯೆ ಸಮರ್ಥಿತವು. ಶ್ರೀಭಾಷ್ಯದಲ್ಲಿ ಭಾಷ್ಯಕಾರರು ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಈ ಶ್ಲೋಕಕ್ಕೆ. ಅಲ್ಲಿಯೂ ಸ್ಪಷ್ಟವಾಗಿ ಇದು ತಿಳಿದು ಬರುತ್ತೆ 2 ರೂಪ ಇರೋದು ಅಂತ ಹೇಳಿ. ಅತಃ ಅತ್ರ ಕಿಂ ತದ್ ಬ್ರಹ್ಮ ಇತ್ಯುಕ್ತೆ ಅಹಮೇವ ಬ್ರಹ್ಮ ಇತಿ ಅವ್ಯಾಖ್ಯಾನಾತ್ ಸ್ವೇತರ ವಿಷಯ ಬ್ರಹ್ಮಶಬ್ದ ತನಗಿಂತ ಬೇರೆಯಾದ ಇನ್ನೊಂದನ್ನು ವಿಷಯವನ್ನಾಗಿ ಹೊಂದಿದೆ ಬ್ರಹ್ಮಶಬ್ದವು ಇಲ್ಲಿ ಹೇಳಿ
ಪರಶಬ್ದ ವಿಶೇಷಿತ ಅಕ್ಷರ ಶಬ್ದ ಅನುಗುಣ್ಯಾಚ ಅಕ್ಷರಂ ಬ್ರಹ್ಮ ಪರಮಂ ಪರಮಂ ಬ್ರಹ್ಮ ಅಂತ ಹೇಳಿರೋದ್ರಿಂದ ಪ್ರಕೃತಿ ವಿಯುಕ್ತವಾದ ಪರಿಶುದ್ಧ ಆತ್ಮಸ್ವರೂಪವು ಬ್ರಹ್ಮ ಅನ್ನೋದು ತಿಳಿದು ಬರುತ್ತೆ. ಪ್ರಕೃತೇ ಈಶ್ವರಾಚ ಅನ್ಯಸ್ಮಿನ್ ಪರಿಶುದ್ಧಾತ್ಮನಿ ಉಪಚಾರಾತ್ ವರ್ತತೆ. ಇದು ಔಪಚಾರಿಕವಾದ ವೃತ್ತಿ, ಮುಖ್ಯ ವೃತ್ತಿಯಲ್ಲೇ ಅಲ್ಲ, ಆದರೆ ಔಪಚಾರಿಕವಾಗಿ ಪರಮಂ ಅನ್ನುವ ಶಬ್ದದಿಂದ, ಪರಮ ಶಬ್ದದಿಂದಲೂ ಕೂಡ ವಿಶೇಷಿತವಾಗಿರುವಂತಹ ಅಕ್ಷರ ಶಬ್ದವು ಅಕ್ಷರಂ ಪರಮಂ, ಅಕ್ಷರಂ ಬ್ರಹ್ಮ ಪರಮಂ, ಬ್ರಹ್ಮ ಅಂದರೆ ಪರಮಂ ಅಕ್ಷರಂ ಅಂತ ಅರ್ಥ ಮಾಡೋದು. ಅಕ್ಷರ ಅನ್ನುವುದು ಬ್ರಹ್ಮಕ್ಕಿಂತ ಬೇರೆ, ಪರಮಾತ್ಮನಿಗಿಂತ ಬೇರೆ ಅಂತ ತಿಳಿದು ಬಂತು. ಬ್ರಹ್ಮ ಶಬ್ದದಿಂದ ಅಕ್ಷರ ಅನ್ನುವ ಅರ್ಥ ಹೇಳಲ್ಪಟ್ಟಿದೆ. ಆದ್ದರಿಂದ ಪರಮಂ ಅಂತ ವಿಶೇಷಣವು ಅದನ್ನು ಪ್ರಕೃತಿ ವಿಯುಕ್ತವಾದದ್ದು, ಪರಿಶುದ್ಧವಾದದ್ದು ಅನ್ನುವ ಅರ್ಥವನ್ನು ತಿಳಿಸುತ್ತೆ ಅನ್ನೋದು. ಪಶ್ಚಾಚ್ಚ ಅಯಮೇವ ಅವ್ಯಕ್ತ ಅಕ್ಷರ ಇತ್ಯುಕ್ತ ಇತಿ ವಕ್ಷ್ಯತೆ. 20ನೇ ಶ್ಲೋಕದಲ್ಲಿ ಇದೇ ಬರುತ್ತೆ, ಅವ್ಯಕ್ತ ಅಕ್ಷರ ಉಚ್ಯತೆ ಅಂತ ಇತ್ಯುಕ್ತ ಅಂತ ಹೇಳ್ಬಿಟ್ಟು. ನಚಾಸೌ ಶ್ಲೋಕ ಪರಮಾತ್ಮ ಪರ ಇತಿ ಶಂಕನೀಯಂ. ಇದು ಪರಮಾತ್ಮ ಪರ ಅಂತ ಅಲ್ಲಿ 20ನೇ ಶ್ಲೋಕದಲ್ಲಿ ಯಾವ ಸಂದೇಹವೂ ಬರೋದಿಲ್ಲ. ಯಾಕೆ ಅಂದರೆ ಏಚಾಪಿ ಅಕ್ಷರಮ ವ್ಯಕ್ತಂ ಏಚ ಯೇ ತ್ವಂ ಅಕ್ಷರಮ ಅನಿರ್ದೇಶಂ ಕ್ಷರಶ್ಚ ಅಕ್ಷರ ಏವ ಚ ಇತ್ಯಾದಿಷು ಇವ ಅತ್ರಾಪಿ ಅಕ್ಷರ ಶಬ್ದಶ್ಚ ಭಗವದ್ವ್ಯತಿರಿಕ್ತ ವಿಷಯತ್ವ ಪ್ರತೀತೆ. ಅದೇ 15ನೇ ಅಧ್ಯಾಯದಲ್ಲೂ ಕೂಡ ಅಕ್ಷರಶ್ಚ ಅಕ್ಷರ ಏವ ಚ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಅಂತ ಹೇಳಿ ಎಲ್ಲ ಇವರಿಗಿಂತ ಬೇರೆಯಾದವನು ಪರಮಾತ್ಮ ಇತಿ ಉದಾಹೃತಃ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ತಥೋಸ್ಮಿ ಲೋಕೆ ವೇದೇ ಚ ತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಪರಮಾತ್ಮ ತನ್ನ ವಿಷಯ ಹೇಳುವಾಗ ಕ್ಷರ ಅಕ್ಷರ ಶಬ್ದಗಳನ್ನು ಬದ್ಧ ಪುರುಷರು ಮುಕ್ತ ಪುರುಷರು ಅನ್ನುವ ಅರ್ಥದಲ್ಲಿ ಅಕ್ಷರ ಶಬ್ದವು ಪ್ರಕೃತಿ ವಿಯುಕ್ತವಾದ ಪರಿಶುದ್ಧ ಆತ್ಮಸ್ವರೂಪ ಅನ್ನುವ ಅರ್ಥದಲ್ಲಿ 15ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಕೂಡ 12ನೇ ಅಧ್ಯಾಯದಲ್ಲೂ ಏತು ಅಕ್ಷರಮ ನಿರ್ದೇಶಂ ಮುಂದಾದದ್ದು ಅಲ್ಲಿಯೂ ಕೂಡ ಹಾಗೆ. ಆದ್ದರಿಂದ ಮೊದಲ ಒಂದು ಸಂದೇಹ, ಅಕ್ಷರ ಶಬ್ದಕ್ಕೆ ಜೀವಾತ್ಮ ಅಂತ ಹೇಗೆ ಅರ್ಥ ಮಾಡ್ಬೋದು ಅನ್ನೋದು ಇಲ್ಲಿ ಸಮರ್ಥಿತವಾಗಿದೆ. ಇಲ್ಲಿಯೇ ಅನೇಕ ಕಡೆ ಅದಕ್ಕೆ ಪ್ರಯೋಗಗಳಿದೆ. ಮತ್ತು ಇಲ್ಲಿ ಈ ಪ್ರಕರಣದಲ್ಲಿಯೂ ಕೂಡ ಅಧಿಯಜ್ಞ ಅಹಂ ಅಂತ ಹೇಳಿದ್ನೇ ಹೊರತು ಬ್ರಹ್ಮ ಅಹಂ ಅಂತ ಕೃಷ್ಣ ಹೇಳಲಿಲ್ಲ. ಆದ್ದರಿಂದ ಕೂಡ ಇದೆಲ್ಲ ಕೂಡ ಅಕ್ಷರ ಶಬ್ದಕ್ಕೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅದಾದಮೇಲೆ ಸಂಸಿದ್ಧಿಂ ಪರಮಾಂಗತಃ ಮೊದಲಾದದ್ದು. ಸಂಸಿದ್ಧಿ ಶಬ್ದಶ್ಚ, ಸಂಸಿದ್ಧಿ ಅಂದರೆ ಏನು? ಸಮ್ಯಕ್ ಸಿದ್ಧಿ ಅಂತ ಅರ್ಥ. ಅದಕ್ಕೆ ಸರಿಯಾದ ಅನುಗುಣವಾದ ಸಿದ್ಧಿ ಅನ್ನುವ ಅರ್ಥ. ಅದಕ್ಕೆ ಅನ್ನುವ ಉಪಸರ್ಗ ಸೇರಿದ್ರೆ ಪರಮಗತಿ ಶಬ್ದ ನಿರ್ದಿಷ್ಟ ಪ್ರಾಪ್ಯ ವಿಲಕ್ಷಣಾಂ ಸಮೀಚೀನಾಂ ಸಿದ್ಧಿಂ, ಸಮೀಚೀನವಾದ ಸಿದ್ಧಿ ಅನ್ನೋದೇ ಅರ್ಥ ಅಲ್ಲಿ. ಪ್ರಾಪ್ಯ ವಿಲಕ್ಷಣಾಂ ಸಮೀಚೀನಾಂ ಸಿದ್ಧಿಂ ಸ್ವರಸತಃ ಉಪಸರ್ಗ ಶಕ್ತಿಯ ವ್ಯನಕ್ತಿ. ಉಪಸರ್ಗವು ಸಮೀಚೀನವಾದ, ತನ್ನ ಪ್ರಾಪ್ತಿಗೆ ಸಮೀಚೀನವಾದ ಸಿದ್ಧಿ ಅನ್ನೋದನ್ನೇ ಸಂಸಿದ್ಧಿ ಎನ್ನುವುದು ಆ ಉಪಸರ್ಗವು ತಿಳಿಸುತ್ತೆ. ಅತಃ ಏವ ಸ್ವಭಾವಾದಿ ಶಬ್ದಾಃ ಅಧಿಕಾರಿತ್ರೇ ಜ್ಞಾತವ್ಯ ಉಪಾದೇಯ ವಸ್ತು ವಿಶೇಷಪರಾಃ ಉಕ್ತಾಃ. ಅದರಿಂದಲೇ ಸ್ವಭಾವ, ಅಧ್ಯಾತ್ಮ, ಮುಚ್ಯತೆ ಮೊದಲಾದದ್ದೆಲ್ಲ ಹೇಳಿರೋದು ಕೂಡ ಆ 3 ಜನ ಅಧಿಕಾರಿಗಳಿಗೆ ಯಾವುದು ತಿಳಿಯಬೇಕೋ ಜ್ಞಾತವ್ಯ ಉಪಾದೇಯ ವಸ್ತು ವಿಶೇಷ ಪರಾಹ. ಅಂದರೆ ಇವನು ಯಾವುದು ತಿಳಿಯಬೇಕು ಅಂದರೆ ತನ್ನ ಆತ್ಮಸ್ವರೂಪ ಮತ್ತು ಯಾವುದು ತ್ಯಾಜ್ಯವಾದದ್ದು ಪ್ರಕೃತಿಯ ಸ್ವರೂಪವನ್ನು ಅವನು ತಿಳಿಯಬೇಕು. ಆದ್ದರಿಂದ ಸ್ವಭಾವ ಪ್ರಕೃತಿ ಅಂತ ಅರ್ಥ ಮಾಡೋದು. ಏವಂ ಸ್ವವಾಕ್ಯ ಪರ್ಯಾಲೋಚನೆಯ ಪೂರ್ವಾಧ್ಯಾಯ ಪ್ರಕೃತ ಪರಾಮರ್ಶೇನ ಚ. ಪರಮಾತ್ಮನ ಒಂದು ವಾಕ್ಯಗಳನ್ನೆಲ್ಲ ನೋಡಿದ್ರೆ ಇಲ್ಲಿ ಮತ್ತು ಹಿಂದಿನ ಅಧ್ಯಾಯದ ಪ್ರಕೃತವಾದ 2 ಶ್ಲೋಕಗಳಲ್ಲಿ, ಕಡೆ 2 ಶ್ಲೋಕಗಳಲ್ಲಿ ಪ್ರಕೃತವಾದ ಶಬ್ದಗಳನ್ನು ಅದನ್ನು ನಾವು ವಿಚಾರ ಮಾಡಿ ನೋಡಿದ್ರೆ ಪ್ರಶ್ನ ಪ್ರತಿವಚನ ವಾಕ್ಯಾನಾಂ ಅಧಿಕಾರಿತ್ರೇ ವಿಷಯತ್ವೇ ಸಿದ್ಧೇ ತದನಂತರಾಣಾಮಪಿ ಗ್ರಂಥಾನಾಂ ಯಥಾಸಂಭವಂ ಸರ್ವ ವಿಷಯತ್ವಂ ಯುಕ್ತಂ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಎಲ್ಲವನ್ನು ಮಾಡಬೇಕು. ಮಿಕ್ಕಿದ್ದ ಪ್ರಕರಣಕ್ಕೆ ಅನುಗುಣವಾಗಿ ಪ್ರಕ್ರಾಂತೆ ಚ ಅಧಿಕಾರಿತ್ರಯೇ ಯದ್ವೃತ್ರ ತ್ರಯೇಣ ಅನೂದ್ಯಮಾನೆ ಕೈವಲ್ಯ ಭಗವತ್ಪ್ರಾಪ್ತಿ ಕಾಮಯೋ ಅನಂತರಂ ಸ್ಪಷ್ಟಮಭಿಧಾನಂ ಅಭ್ಯಾಸ ಇತ್ಯಾದಿಕಂ ಪಾರಿಶೇಷಾದ ಐಶ್ವರ್ಯಾರ್ಥಿ ವಿಷಯ. ಆದ್ದರಿಂದ ಅಕ್ಷರ ಯಾಥಾತ್ಮ್ಯವನ್ನು ತಿಳಿದವನು ಕೈವಲ್ಯ ಮತ್ತು ಭಗವತ್ಪ್ರಾಪ್ತಿ ಕಾಮರು ಅವರು ಸ್ಪಷ್ಟವಾಗಿ ಯದ್ವೃತ್ತ ತ್ರಯೇಣ ಅನೂದ್ಯಮಾನೆ ಅಂತ ಹೇಳಿದ್ರು.
ಯದ್ ಶಬ್ದವೋ ಮೊದಲಾದದ್ದು ಬರುತ್ತೆ. ಆ ಶಬ್ದಗಳಿಂದ ಅಲ್ಲಿ ಶ್ಲೋಕಗಳಲ್ಲಿ ಯದಕ್ಷರಂ ವೇದವಿದೋ ವದಂತಿ, ಯದಕ್ಷರಂ ವೇದವಿದೋ ವದಂತಿ, ವಿಶಂತಿ ಅತ್ಯತೆಯೋ ವಿಹಿತರಾಗ ಮೊದಲಾದದ್ದೆಲ್ಲ ಯದ್ವೃತ್ತ ಮೂರು. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಯದ್ವೃತ್ತ ತ್ರಯೇಣ, ಯದ್ವೃತ್ತ ತ್ರಯೇಣ ಅನ್ನೋದು ಮೂರು ಯತ್ ಶಬ್ದಗಳು. ಯದಕ್ಷರಂ ಯದ್ಯತೆಯ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಇದೆಲ್ಲ ಹೇಳಿದೆಯಲ್ಲ, ಅದು ಕೈವಲ್ಯ ಭಗವತ್ಪ್ರಾಪ್ತಿ ಕಾಮಯೋ ಅನಂತರಂ ಸ್ಪಷ್ಟಮ ವಿಧಾನ. ಇದೆಲ್ಲ ಹೇಳಿ ಮುಂದೆ ಮಾಡೋದು ದ್ವಾರಾಣಿ ಸಂಯಮ್ಯ ಮನೋವರ್ಧಿನಿ ಚ ಮೂರ್ಧ್ಯಾಯಾಧಾಯ ಆತ್ಮನಃ ಪ್ರಾಣಂ ಮೊದಲಾದದ್ದು ಹೇಳಿರೋದೆಲ್ಲ ಕೈವಲ್ಯ ಮತ್ತು ಜ್ಞಾನಿಯ ವಿಷಯ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಅನ್ನೋದರಿಂದ ಇದಕ್ಕೆ ಹಿಂದೆ ಬರುವಂತಹ ಅಭ್ಯಾಸ ಯೋಗ ಯುಕ್ತೇನ ಆವಲ್ಲೋ ಶ್ಲೋಕದಲ್ಲಿ ಯತಸ ನಾನ್ಯಗಾಮಿನ ಅನ್ನೋದು ಇವರಿಗಿಂತ ಬೇರೆಯಾದ ಅಧಿಕಾರಿ ಐಶ್ವರ್ಯಾರ್ಥಿ ಅನ್ನೋದು, ಅದರಿಂದ ಪರಿಶೇಷ ಅನುಮಾನ ಅಂತ ಅದಕ್ಕೆ ಹೇಳೋದು. ಯದಕ್ಷರಂ ವೇದ ವಿದೋದಂತಿ ಅನ್ನೋದ್ರಿಂದ ಅದು ಮತ್ತೆ ಮುಂದಿನದು ಕೈವಲ್ಯಾರ್ಥಿ ಜ್ಞಾನಿ ಎನ್ನುವ ವಿಷಯ ತಿಳಿದಾಗ ಅದಕ್ಕಿಂತ ಹಿಂದೆ ಹೇಳಿದಂತಹ ಅಧಿಕಾರಿ ಐಶ್ವರ್ಯಾರ್ಥಿ ಆಗಿರಬೇಕು ಅನ್ನೋದು ಕೂಡ ಪರಿಶೇಷ ಅನುಮಾನ. ಇದನ್ನು ಎರಡನ್ನು ತಿಳಿಯೋದ್ರಿಂದ ಮಿಕ್ಕಿದ್ದು ಯಾವುದು ಅಂದರೆ ಐಶ್ವರ್ಯಾರ್ಥಿ, 3 ಜನ ಅಧಿಕಾರಿಗಳು ಹೇಳಲ್ಪಟ್ಟಿರೋದ್ರಿಂದ. ಹೆಚ್ಚು ಐಶ್ವರ್ಯಾರ್ಥಿನ ಪರಮಪುರುಷ ವಿಷಯ ಅಂತಿಮ ಪ್ರತ್ಯಯ ಸಾಪೇಕ್ಷತಾಯಾಮ್ ಪ್ರಮಾಣಂ ನಾಸ್ತಿ ತದಪಿನ. ಐಶ್ವರ್ಯಾರ್ಥಿಗಳಿಗೆ ಅಂತಿಮ ಪ್ರತ್ಯಯ ಬೇಕು ಅನ್ನೋದಕ್ಕೆ ಪ್ರಮಾಣವೇ ಇಲ್ಲ ಇಲ್ಲಿ ಶ್ಲೋಕಗಳಲ್ಲಿ ಅಂತ ಹೇಳ್ತೀರಲ್ಲ, ಅದು ಕೂಡ ಸರಿಯಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಶ್ರೀಮದ್ ಭಾಗವತೆ ಪುರಾಣೆ ಧ್ರುವಚರಿತೆ ತದ್ದೃಷ್ಟೇ ಐಶ್ವರ್ಯಾರ್ಥಿಗೆ ಅವನಿಗೆ ಬೇಕಾದ ಐಶ್ವರ್ಯವೇ ಎಲ್ಲಕ್ಕಿಂತ ಅಧಿಕವಾದ ಸ್ಥಾನ ಬೇಕಾಗಿತ್ತು ಧ್ರುವನಿಗೆ. ಭಕ್ತಿಮಹನೋ ಭಗವತಿ ಪ್ರವಹನ್, ಅವನು ಪರಮಾತ್ಮನಲ್ಲಿ ಧ್ಯಾನ ಮಾಡುವಾಗ ಹಾಗೆಯೇ ಇದ್ದ. ಅವನ ಪ್ರಕರಣದಲ್ಲಿ ಬರುವಾಗ ಅವನಿಗೆ ಅಂತಿಮ ಪ್ರತ್ಯಯ ಸಾಪೇಕ್ಷೆ ಇದೆ ಅನ್ನೋದು ತಿಳಿಯುತ್ತೆ. ಕಡೆಯಲ್ಲಿ ಹಾಗೆಯೇ ಅವನು ಅಂತಿಮ ಪ್ರತ್ಯಯವು ಉಂಟಾಗಿ ಅದಕ್ಕೆ ಅನುಗುಣವಾದ ಫಲವು ಅವನಿಗೆ ಸಿಕ್ತು ಅನ್ನೋದು ಸ್ಪಷ್ಟವಾಗಿ ಅದರಲ್ಲಿ ತಿಳಿದು ಬರುತ್ತೆ. ಆದ್ದರಿಂದ ಅತಃ ಯಥೋಕ್ತ ಇವ ಅರ್ಥ. ಅದಕ್ಕೆ ಪ್ರಮಾಣವಿಲ್ಲ ಅಂದರೆ ಭಾಗವತದಲ್ಲಿ ಪ್ರಮಾಣವನ್ನು ತೋರಿಸ್ತಾರೆ. ಯದ್ಯಪಿ ಬ್ರಹ್ಮಪುರುಷ ಪರಗತ್ಯಾದಿ ಶಬ್ದೈ ಸರ್ವತ್ರ ಪರಮಾತ್ಮ ಭಜನ ತತ್ಪ್ರಾಪ್ತ್ಯಾದಿರೇವ ಪ್ರತೀಯತೆ ಅಂತ ಮುಂದೆ ಇದಕ್ಕೆ ಹೇಳುವಾಗ ಬ್ರಹ್ಮ ಪುರುಷ ಪರಗತಿ ಆದಿ ಶಬ್ದೈ, ಬ್ರಹ್ಮ ಶಬ್ದಕ್ಕೂ ಪುರುಷ ಶಬ್ದಕ್ಕೂ ಪರಮಗತಿ ಪರಮಾಂಗತಿ ಮೊದಲಾದದ್ದು ಪರಗತಿ ಮೊದಲಾದ ಶಬ್ದಗಳಿಗೆ ಪರಮಾತ್ಮ ಭಜನ ತತ್ಪ್ರಾಪ್ತ್ಯಾದಿರೇವ ಪ್ರತೀಯತೆ. ಈ ರೀತಿ ಯಾವುದು ಆಶಂಕೆ ಮಾಡಿದ್ರೋ ಬ್ರಹ್ಮ ಶಬ್ದವು ಪರಮಾತ್ಮನನ್ನು ತಿಳಿಸುತ್ತೆ, ಪುರುಷ ಶಬ್ದವು ಪರಮಾತ್ಮನ ತಿಳಿಸುತ್ತೆ, ಪರಗತಿ ಅನ್ನೋದು ಪರಮಾತ್ಮನ ಭಜನೆಯಿಂದ ಉಂಟಾಗುವ ಪ್ರಾಪ್ತಿ ಅದನ್ನು ತಿಳಿಸುತ್ತೆ. ಹೀಗೆ ಸಂದೇಹ ಬಂತಲ್ಲ, ಅದಕ್ಕೆ ಹೇಳ್ತಾರೆ ತಥಾಪಿ ಏಕಾಧಿಕಾರಿ ವಿಷಯತ್ವ ವಕ್ತು ನೈಯುಜ್ಯತೆ. ಇದು ಹೇಳಿದ್ರು ಕೂಡ ಪರಮಾತ್ಮನ ಭಜನೆಯೇ ಎಲ್ಲವೂ, ಅದರಲ್ಲಿ ಸಂದೇಹವೇ ಇಲ್ಲ. ಅದರ ಪ್ರಾಪ್ತಿಯಲ್ಲಿ ಬೇರೆ ಬೇರೆ ಇದೆ. ಒಂದೇ ಅಧಿಕಾರಿ ವಿಷಯವನ್ನು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಪೂರ್ವತ್ರ ಪ್ರಯಾಣ ಕಾಲೇ ಭ್ರೂಮಧ್ಯೆ ಪ್ರಾಣಮಾವೇಶ್ಯ ತತ್ರೈವ ಪರಮಾತ್ಮ ಧ್ಯಾನಸ್ಯ ಚ ವಿಹಿತತ್ವಾತ್. ಮೊದಲು ಭ್ರೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿ ಪರಮಾತ್ಮನ ಅಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಲ್ಪಟ್ಟಿತು. ಆದ್ದರಿಂದ ಪರಮಾತ್ಮ ಭಜನ ಅನ್ನೋದರಲ್ಲಿ ಏನು ವಿರೋಧವಿಲ್ಲ, ಪರಮಾತ್ಮನ ಭಜನೆ ಇವನು ಮಾಡ್ತಿರೋದು. ಆದರೆ ಇವನಿಗೆ ಭ್ರೂಮಧ್ಯದಲ್ಲಿ ಪ್ರಾಣವನ್ನು ಸ್ಥಾಪನೆ ಮಾಡಿ ಪರಮಾತ್ಮನನ್ನು ಅಲ್ಲಿ ಧ್ಯಾನ ಮಾಡಬೇಕು ಅಂತ ಮೊದಲು ಹೇಳಲ್ಪಟ್ಟಿತು. ಅದಾದ ಮೇಲೆ ಹೃದಯ ಧ್ಯಾನಸ್ಯ ಮೂರ್ಧ್ನಿ ಪ್ರಾಣಾವೇಶಸ್ಯ ತತ್ಕಾಲ ಇವ ವಿಧಾನ. ಪ್ರಾಣ ಬಿಡುವ ಸಮಯದಲ್ಲಿಯೇ ಶಿರಸ್ಸಿನಲ್ಲಿ ಪ್ರಾಣವನ್ನು ನಿಲ್ಲಿಸಿ ಹೃದಯದಲ್ಲಿ ಪರಮಾತ್ಮನ ಧ್ಯಾನ ಮಾಡಬೇಕು. 2 ವಿಷಯ ಬಂತು ಇಲ್ಲಿ. ಭ್ರೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿ ಅಲ್ಲಿಯೇ ಪರಮಾತ್ಮ ಧ್ಯಾನ, ಶಿರಸ್ಸಿನಲ್ಲಿ ಪ್ರಾಣವನ್ನು ನಿಲ್ಲಿಸಿ ಹೃದಯದಲ್ಲಿ ಪರಮಾತ್ಮನ ಧ್ಯಾನ. 2 ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆ. ತದಿದಂ ದ್ವಯಂ ಪರಸ್ಪರ ವಿರುದ್ಧಂ, 2 ಒಂದಕ್ಕೊಂದಕ್ಕೂ ವಿರುದ್ಧವಾಯಿತು. ಒಂದು ಭ್ರೂಮಧ್ಯ, ಒಂದು ಶಿರಸ್ಸು, ಒಂದು ಧ್ಯಾನ ಭ್ರೂಮಧ್ಯದಲ್ಲಿ, ಒಂದು ಹೃದಯದಲ್ಲಿ ಪರಮಾತ್ಮ ಧ್ಯಾನ, ವಿರೋಧವಾಯ್ತಲ್ಲ. ಕಿಂ ಕಾಲಭೇದಾತ್ ವ್ಯವಸ್ಥಾಪ್ಯೇತ ಅಧಿಕಾರಿ ಭೇದಾದ್ವ. ಈ ವಿರೋಧವನ್ನು ಅಧಿಕಾರಿ ಭೇದದಿಂದ ನೀವು ಅರ್ಥ ಮಾಡೋಕ್ಕೆ ಸಾಧ್ಯವೋ, ಕಾಲಭೇದದಿಂದ ಅರ್ಥ ಮಾಡೋಕ್ಕೆ ಸಾಧ್ಯವೋ? ಅಂದರೆ ಒಬ್ಬನೇ ಅಧಿಕಾರಿ,
ಬೇರೆ ಬೇರೆ ಕಾಲದಲ್ಲಿ ಹೀಗೆ ಮಾಡಬೇಕು ಅಂತ ಹೇಳೋಕ್ಕಾಗುತ್ತೆ ಅಂದರೆ ಎರಡೂ ಪ್ರಾಣ ಬಿಡುವ ಕಾಲದಲ್ಲಿ ಮಾಡಬೇಕಾದ್ದು ಅಂತ ಹೇಳಲ್ಪಟ್ಟಿರೋದು. ಪ್ರಯಾಣ ಕಾಲದಲ್ಲಿ ಅಂತ ಹೇಳಿದ್ರೆ ಪ್ರಾಣವನ್ನು ಬಿಡುವ ಕಾಲ ಒಂದೇ, ಆದ್ದರಿಂದ ಕಾಲಭೇದದಿಂದ ಇದನ್ನು ಹೇಳೋಕ್ಕಾಗುವುದಿಲ್ಲ, ಅಧಿಕಾರಿ ಭೇದದಿಂದಲೇ ಹೇಳಬೇಕು. ಯಾಕೆ ಅಂದರೆ ಎರಡೂ ಹೇಳಿರೋದು ಕೂಡ ಅವನು ಶರೀರ ವಿಯೋಗ ಕಾಲದಲ್ಲಿ ಮಾಡಬೇಕಾದ ವಿಷಯ. ಶರೀರ ವಿಯೋಗ ಕಾಲದಲ್ಲಿಯೇ ಭ್ರೂಮಧ್ಯದಲ್ಲಿ ಒಬ್ಬ ಪ್ರಾಣ ನಿಲ್ಲಿಸ್ತಾನೆ, ಶರೀರದ ಶಿರಸ್ಸಲ್ಲಿ ಒಬ್ಬ ಪ್ರಾಣವನ್ನು ನಿಲ್ಲಿಸಬೇಕು. ಕಾಲ ಒಂದೇನೆ, ಕಾಲಭೇದದಿಂದ ಹೇಳಿಲ್ಲ ಇದು. ಒಬ್ಬ ಅಧಿಕಾರಿಯೇ ಎರಡು ಬೇರೆ ಬೇರೆ ಕಾಲಗಳಲ್ಲಿ ಹೀಗೆ ಮಾಡಬೇಕು ಅಂತ ಆಗೋದಿಲ್ಲ. ಯಾಕೆ ಅಂದರೆ ಪ್ರಾಣ ಬಿಡೋ ಕಾಲ ಒಂದೇ, ಇಬ್ಬರಿಗೂ ಅಧಿಕಾರಿ ಭೇದವನ್ನೇ ಹೇಳಬೇಕಿಲ್ಲಿ. ಆದ್ದರಿಂದ ತತ್ರ ತದಾವತ್ ಕಾಲಭೇದ ಶ್ರುತಃ ಪ್ರತ್ಯುತ ಕಾಲೈಕ್ಯಮೇವ ಶ್ರೂಯತೆ. ಒಂದೇ ಕಾಲ, ಪ್ರಾಣ ಬಿಡುವ ಕಾಲ, ಅದುವೇ. ಅತಃ ಪರಿಶೇಷಾತ್ ಸಿದ್ಧಿ ಅಧಿಕಾರಿ ಭೇದ. ಆದ್ದರಿಂದ ಕಾಲಭೇದ ಇಲ್ಲ ಅನ್ನೋದು ನಿಶ್ಚಯವಾದ ಮೇಲೆ ಪ್ರಾಣ ಬಿಡುವ ಕಾಲ ಅಷ್ಟೇನೆ ಹೇಳಿರೋದು. ಅಧಿಕಾರಿ ಭೇದವೇ ಇಲ್ಲಿ ಭೇದ ಹೇಳಿರೋದ್ರಿಂದ ಪ್ರಾಣವನ್ನು ಒಂದು ಕಡೆ ನಿಲ್ಲಿಸಬೇಕು, ಇದು ಇನ್ನೊಂದು ಕಡೆ ನಿಲ್ಲಿಸಬೇಕು ಅಂತ ಹೇಳುವಾಗ ಪ್ರಾಣ ಶರೀರದಿಂದ ವಿಯೋಗ ಕಾಲದಲ್ಲಿ ಒಂದೇ ಕಾಲದಲ್ಲಿ ಎರಡು ಕಡೆ ನಿಲ್ಲಿಸೋಕ್ಕಾಗೋದಿಲ್ಲ. ಆದ್ದರಿಂದ ಇದು ಬೇರೆ ಬೇರೆ ಅಧಿಕಾರಿಗಳು ಸ್ಪಷ್ಟವಾಗಿ ತಿಳಿಯುತ್ತೆ. ಅದಕ್ಕೆ ಮೇಲೆ ಶತಂಚೈಕಾಚ ಇತ್ಯಾದಿಭಿ ಮೂರ್ಧನ್ಯನಾಡ್ಯ ನಿಷ್ಕ್ರಮಣ ಮೋಕ್ಷ ಹೇತು. ಇದು ಇನ್ನೂ ಸ್ಪಷ್ಟವಾಗಿದೆ ಶ್ರುತಿಯಲ್ಲಿ. ಶತಂಚೈಕ ಹೃದಯಸ್ಯ ನಾಡ್ಯ ಮೂರ್ತ ತೇಷಾಂ ಮೂರ್ಧಾನಂ ಅಭಿನಿಸೃತೈಕ ಅಂತ ಹೇಳಿದೆ. 101 ನಾಡಿಗಳು ಹೃದಯದಿಂದ ಬರುತ್ತೆ. ಒಂದು ನಾಡಿ ಮೂರ್ಧನ್ಯ ನಾಡಿ ಅಂತ ತಲೆ ಶಿರಸ್ಸಿನಲ್ಲಿ ಹೋಗುತ್ತೆ ಮೇಲ್ಗಡೆ. ಅಲ್ಲಿಂದ ಹೋಗುವವನಿಗೆ ತಯೋರ್ಧುಮಾಯನ್ನೇ ಅಮೃತತ್ವಮೇತಿ, ಅವನಿಗೆ ಮೋಕ್ಷ. ವಿಶ್ವಂಗನ್ಯಾಹ ಉತ್ಕ್ರಮಣೆ ಭವಂತಿ. ಬೇರೆ ನಾಡಿಗಳಲ್ಲಿ ಹೋಗುವವರಿಗೆ ಬೇರೆ ಬೇರೆ ಗತಿಗಳು ಬರುತ್ತೆ. ಇಲ್ಲಿಯೇ ಇರ್ತಾರೆ ಅವರು, ಮೋಕ್ಷ ಇಲ್ಲ ಅವರಿಗೆ, ಅರ್ಚಿರಾದಿ ಇಲ್ಲ. ಅದು ಶ್ರುತಿ ಹೇಳಿದೆ. ಆದ್ದರಿಂದ ಮೂರ್ಧನ್ಯ ನಾಡಿಯಲ್ಲಿ ಪ್ರಾಣ ನಿಲ್ಲಿಸಿ ಪ್ರಾಣ ಬಿಡುವವನಿಗೆ ಬೇರೆಯ ಗತಿ, ಶಿರಸ್ಸಿನಲ್ಲಿ ನಿಲ್ಲಿಸುವವನಿಗೆ ಬೇರೆ ಗತಿ. ಅದು ಕೂಡ ಸ್ಪಷ್ಟವಾಗಿ ತಿಳಿಯುತ್ತೆ. ಅವನು ಕೈವಲ್ಯಾರ್ಥಿಗೆ ಕಡೆಯಲ್ಲಿ ಮೋಕ್ಷವು ಹೇಳಲ್ಪಟ್ಟಿದೆ. ಅರ್ಚಿರಾದಿ ಮಾರ್ಗ ಫಲ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಅನ್ಯಾಭಿ ನಿಷ್ಕ್ರಮಣಂ ಫಲಾಂತರ ಹೇತು ಇತಿ ಅವಗಮ್ಯತೆ. ಮೂರ್ಧನ್ಯನಾಡ್ಯ ನಿಷ್ಕ್ರಮಣಂ ಮೋಕ್ಷ ಹೇತು, ಅನ್ಯಾಭಿ ನಿಷ್ಕ್ರಮಣಂ ಫಲಾಂತರ ಹೇತು. ಮೂರ್ಧನ್ಯ ನಾಡಿಯಿಂದ ನಿಷ್ಕ್ರಮಣವಾದರೆ ಮೋಕ್ಷಕ್ಕೆ ಕಾರಣವಾಗುತ್ತೆ, ಬೇರೆ ನಾಡಿಗಳಿಂದ ಹೋದರೆ ಬೇರೆ ಫಲಗಳಿಗೆ. ಇಲ್ಲಿ ಯಾವುದೋ ಸ್ವರ್ಗಾದಿ ಫಲಗಳೋ ಇಲ್ಲವೋ, ಇಲ್ಲ ಇಲ್ಲಿಯೇ ಒಂದು ಜನ್ಮ ಬರ್ಬೋದು, ಬೇರೆ ಯಾವುದಾದ್ರೂ ಹೇಗಾದರೂ ಒಂದು ಗತಿ ಆಗುತ್ತೆ ಅವನಿಗೆ. ಪ್ರಯಾಣ ಕಾಲೇ ಭ್ರೂಮಧ್ಯೆ ಮೂರ್ಧ್ನಿಚ ಪ್ರಾಣಾವೇಶ್ಯಸ್ಯ ಉತ್ಕ್ರಮಣಶೇಷತೆಯ ತತ್ತದ್ದೇಶಗತ ನಾಡ್ಯೋತ್ಕ್ರಮಣೆ ಪ್ರತೀತೆ ಸಿದ್ಧೇ ಅಧಿಕಾರಿ ಭೇದ. ಆದ್ದರಿಂದ ಮೂರ್ಧನ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿ ಬಿಡುವವನು ಮೂರ್ಧನ್ಯ ನಾಡಿಯಿಂದ ಹೋಗ್ತಾನೆ, ಶಿರಸ್ಸಿನಲ್ಲಿ ಭ್ರೂಮಧ್ಯದಲ್ಲಿ ನಿಲ್ಲಿಸುವವನು ಬೇರೆ ನಾಡಿಯಲ್ಲಿ ಹೋಗ್ತಾನೆ. ಆದ್ದರಿಂದ ಅಧಿಕಾರಿಗಳು ಬೇರೆ, ಪ್ರಾಪ್ತಿ ಬೇರೆ ಬೇರೆ ಅವರಿಬ್ಬರಿಗೂ. ಪೂರ್ವತ್ರ ಚ ಅಧ್ಯಾಯೇ ಚತುರ್ವಿಧಾ ಭಜಂತೆ ಮಾಂ ಇತ್ಯಾದಿವತ್ ಅಯಂ ಅಧಿಕಾರಿ ಭೇದ ಪ್ರಸ್ತುತಃ. ಅಧಿಕಾರಿ ಭೇದವು ಸ್ಪಷ್ಟವಾಗಿ 4 ವಿಧವಾದ ಅಧಿಕಾರಿಗಳು ಅಂತ ಹೇಳಿ, ತದಂತೆ ಚ ಜರಾ ಮರಣ ಮೋಕ್ಷಾಯ ಸಾಧಿಭೂತಾದಿದೈವಂ ಮಾಂ ಇತ್ಯಾದಿ ಶ್ಲೋಕಯೋ ಯಚ್ಛಬ್ದಾತ್ ವೃತ್ಯ ಅಧಿಕಾರಿ ಭೇದ ಪ್ರತೀತಿ ಭಾಷ್ಯೆ ಪ್ರತಿಪಾದಿತ. ಆದ್ದರಿಂದ ಕಡೆಯಲ್ಲಿ 2 ಶ್ಲೋಕಗಳಲ್ಲಿ ಅದರದು ಹೇಳಲ್ಪಟ್ಟಿತು. ಜರಾಮರಣ ಮೋಕ್ಷಾಯ ಮೊದಲ ಸಾಧಿಭೂತಾದಿದೈವಂ ಮಾಂ ಅಂತ ಹೇಳಿ, ಸಾಧಿಭೂತ, ಸಾರಿದೈವ, ಸಾಧಿಯಜ್ಞ, ಅಧಿಯಜ್ಞ, ದೈವ ಎಲ್ಲವೂ ಕೂಡ ಹೇಳಲ್ಪಟ್ಟಿದೆ ಅಲ್ಲಿ. ಅದೆಲ್ಲರಿಂದಲೂ ಕೂಡ ಅಧಿಕಾರಿ ಭೇದವು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಸಾಚ ಅತ್ರಾಪಿ ಸ್ಫುಟ, ಅದು ಇಲ್ಲಿಯೂ ಸ್ಪಷ್ಟವಾಗಿದೆ. ಅಣೋರಣೀಯಾಂಸ ಮನುಸ್ಮರೇದ್ಯ ಯಪ್ರಯಾತಿ ತ್ಯಜನ್ ದೇಹಂ ಯೋ ಮಾಂ ಸ್ಮೃತಿ ನಿತ್ಯಶಃ ಇತಿ. ಇದರ ಜ್ಞಾನಿಯ ವಿಷಯ. ಯೋ ಮಾಂ ಸ್ಮರತಿ ನಿತ್ಯಶಃ, ಇದೆಲ್ಲ ಕೂಡ ಜ್ಞಾನಿಯ ವಿಷಯ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಯಪ್ರಯಾತಿ ತ್ಯಜನ್ ದೇಹಂ ಅನ್ನೋದು ಬೇರೆ, ಅಣೋರಣೀಯಾಂಸ ಮನುಸ್ಮರೇದ್ಯ ಅನ್ನೋದು ಬೇರೆ. ಇದೆಲ್ಲ 3 ಅಧಿಕಾರಿಗಳಿಗೆ 3 ವಿಧವಾಗಿ ಪ್ರಾಪ್ತಿಯು ಹೇಳಲ್ಪಟ್ಟಿದೆ. ಏತದ್ ಅಖಿಲಂ ಅಭಿಪ್ರೇತ್ಯ ಉಕ್ತಂ ಏವಂ ಐಶ್ವರ್ಯಾರ್ಥಿನಃ ಇತ್ಯಾದಿ. ಎಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡೆ ಭಾಷಿಕಾರರು ಹೇಳುವಾಗ ಈ ಶ್ಲೋಕದಲ್ಲಿ ಏವಂ ಐಶ್ವರ್ಯಾರ್ಥಿನಃ ಕೈವಲ್ಯಾರ್ಥಿನಶ್ಚ ಸ್ವಪ್ರಾಪ್ಯ ಅನುಗುಣಂ ಭಗವದುಪಾಸನ ಪ್ರಕಾರ ಉಕ್ತಃ ಅಥ ಜ್ಞಾನಿನಃ ಭಗವದುಪಾಸನ ಪ್ರಕಾರಂ ಪ್ರಾಪ್ತಿ ಪ್ರಕಾರಂಚ ಅಂತ ಇಲ್ಲಿ
ಪ್ರವೇಶವನ್ನು ಈ ಶ್ಲೋಕಕ್ಕೆ ಹೇಳಿದ್ದಾರೆ ಭಾಷೆಕಾರ. ಇದೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಯಾವ ವಿರೋಧವೂ ಇಲ್ಲ. ಹೇಳಿರುವ ಶಬ್ದಗಳೆಲ್ಲ ಪ್ರಕರಣಕ್ಕೆ ಅನುಗುಣವಾಗಿದೆ. ಶಬ್ದಾರ್ಥಗಳು ಇಲ್ಲಿ ಈ ರೀತಿ ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ. ಅಧಿಕಾರಿ ಭೇದವೂ ತಿಳಿದು ಬರುತ್ತೆ. ಅವರಿಗೆಲ್ಲ ಅಂತಿಮ ಸ್ಮೃತಿ ಇರಬೇಕು ಅನ್ನೋದು ತಿಳಿದು ಬರುತ್ತೆ. ಯಾವ ರೀತಿ ಅಂತಿಮ ಸ್ಮೃತಿ, ಅದಕ್ಕೆ ಅನುಗುಣವಾಗಿ ಪ್ರಾಪ್ತಿಗೆ ಅನುಗುಣವಾಗಿ ಅಂತಿಮ ಸ್ಮೃತಿ ಇರಬೇಕು ಅನ್ನೋದು ಹೇಳಲ್ಪಟ್ಟಿತ್ತು. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೆ ಬರಂ ಅಂತ ಹೇಳಿರೋದ್ರಿಂದ ತಮ್ಮ ತಮೇವೈತೆ ಕೌಂತೆಯ ಸದಾ ತದ್ಭಾವ ಭಾವಿತಃ ಅನ್ನೋದ್ರಿಂದ ಯಾವ ಭಾವವನ್ನು ಸ್ಮರಣೆ ಮಾಡ್ಕೊಂಡು ಮಾಡ್ತಾನೋ ಅದಕ್ಕೆ ಪ್ರಾಪ್ತಿ. ಐಶ್ವರ್ಯಾರ್ಥಿಗೆ ಆ ಭಾವವೇ ಅವನು ಸ್ಮರಣೆ ಮಾಡಬೇಕು. ಇಲ್ಲಿ ಅವನಿಗೆ ಬೇಕಾಗಿದ್ದು ಐಶ್ವರ್ಯವೇ. ಆದ್ದರಿಂದ ಅಂತಿಮ ಸ್ಮೃತಿಯು ಕೂಡ ಅದು 3 ವಿಧವಾಗಿ ಇಲ್ಲಿ ಅವರವರಿಗೆ ಅನುಗುಣವಾಗಿ ಹೇಳಲ್ಪಟ್ಟಿದೆ ಅನ್ನೋದು. ಉಕ್ತಶ್ಚ ಅಧಿಕಾರಿ ಅನನ್ಯಚೇತ ಇತ್ಯುಚ್ಯತೆ ಪರೋಕ್ತಂ ನಿರಾಕುರ್ವನ್ ಅನನ್ಯಚೇತ ಇತಿ ಶ್ಲೋಕಸ್ಯ ಅರ್ಥಮಃ ಅಥ ಇತಿ ಅಂದ. ಇವಾಗ ಜ್ಞಾನಿನಃ, ಆದ್ದರಿಂದ ಹಿಂದೆ ಹೇಳಿದ ಅಧಿಕಾರಿಗಳೇ ಇದರಿಂದನೂ ಹೇಳಲ್ಪಟ್ಟಿದ್ದಾನೆ ಅಂತ ಕೆಲವರು ಹೇಳಿದ್ರು. ಅದು ಸರಿ ಇಲ್ಲ. ಇಲ್ಲಿ ಹೇಳಿರುವಂತಹ ಅನನ್ಯಚೇತ ಸರ್ತಂ ಯೋಮಾಂ ಸ್ಮೃತಿ ನಿತ್ಯಶಃ ಅನ್ನುವ ಶ್ಲೋಕ ಜ್ಞಾನಿಯ ವಿಷಯ. ಇದಕ್ಕೆ ಹಿಂದೆ ಬಂದಿದ್ದು ಕೈವಲ್ಯಾರ್ಥಿ ಮತ್ತು ಐಶ್ವರ್ಯಾರ್ಥಿಯ ವಿಷಯಗಳು. ಇದು ಇನ್ನು ಮುಂದೆ ಇದು ಜ್ಞಾನಿಯ ವಿಷಯವನ್ನು ತಿಳಿಸುತ್ತೆ ಅನ್ನೋದು. ನಿತ್ಯಶಃ ಅನ್ನೋದು ವಿಷಯ ಇಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೆ. ಇತ್ಯನೇನ ಆತ್ಮಾನುಭವಾದಿ ಫಲಾಂತರ ವ್ಯವಧಾನ ನೈರಪೇಕ್ಷ್ಯಂ ವಿವಕ್ಷಿತಂ ಉದ್ಯೋಗ ಪ್ರವೃತ್ತಿ. ಆದ್ದರಿಂದ ಇವನು ಆರಂಭದಿಂದಲೇ ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅಂತ, ಪರಮಾತ್ಮನ ಪ್ರಾಪ್ತಿಯೇ ಬೇಕು ಅವನಿಗೆ. ಮೊದಲು ಸ್ವಲ್ಪ ಕಾಲ ಜೀವಾತ್ಮನ ಅನುಭವವನ್ನು ಮಾಡಿ ಪ್ರಕೃತಿಯುಕ್ತವಾದ ಆತ್ಮಸ್ವರೂಪ, ಪರಿಶುದ್ಧ ಆತ್ಮಸ್ವರೂಪವನ್ನು ಅನುಭವಿಸಿ ಆಮೇಲೆ ಪರಮಾತ್ಮನನ್ನು ಪಡ್ಕೊಳ್ತೀನಿ ಅಂತ ಹೇಳಲಿಲ್ಲ. ನಿತ್ಯಶಃ ಅನ್ನೋದು ಉದ್ಯೋಗ ಪ್ರವೃತ್ತಿ. ಆರಂಭದಿಂದಲೇ ಅವನಿಗೆ ಪರಮಾತ್ಮನೇ ಬೇಕಾಗಿರೋದು. ಬೇರೆ ಯಾವ ಒಂದು ಫಲಾಂತರ ವ್ಯವಧಾನ ನೈರಪೇಕ್ಷ್ಯಂ, ಬೇರೆಯ ಫಲಗಳ ಒಂದು ಮಧ್ಯೆ ವ್ಯವಧಾನ ಅಂದರೆ ಅಡ್ಡಿ ಇರೋದು, ಗ್ಯಾಪು, ಮಧ್ಯದಲ್ಲಿ ಬೇರೆ ಒಂದು ಫಲವನ್ನು ಅನುಭವಿಸಿ ಆಮೇಲೆ ಪರಮಾತ್ಮನ ಅನುಭವಿಸ್ತೀನಿ ಅನ್ನೋದು ಇಲ್ಲ. ನಿತ್ಯಶಃ ಅನ್ನುವ ಶಬ್ದಕ್ಕೆ ಉದ್ಯೋಗ ಪ್ರವೃತ್ತಿ ಅಂತ ವ್ಯಾಖ್ಯಾನ ಮಾಡೋದು. ಇಲ್ಲದೆ ಹೋದರೆ ಸತತಂ ಇತ್ಯನೇನ ಪುನರುಕ್ತಿ ಸಂಕೋಚ ಕ್ಲೇಶೋ ವಾ ಸ್ಯಾತ್ ಸತತಂ ಸರ್ವಕಾಲಮಿತಿ. ಇಲ್ಲದೆ ಹೋದರೆ ಅದು ಪುನರುಕ್ತಿ ಆಗುತ್ತೆ. ಅಥವಾ ನಿತ್ಯಶಃ ಹಾಗೆ ಅರ್ಥವನ್ನು ಸಂಕೋಚ ಮಾಡಬೇಕು. ಅದೆರಡು ಕೂಡ ಸರಿಯಲ್ಲ ಮಾಡೋದು. ಆದ್ದರಿಂದ ಉದ್ಯೋಗ ಪ್ರವೃತ್ತಿ ಸತತಂ ಸರ್ವಕಾಲಂ. ಅನನ್ಯಚೇತ ಶಬ್ದೇನ ಅಭಿಪ್ರೇತಂ ಸ್ಮೃತೇ ಭಕ್ತಿರೂಪಾಪನ್ನತ್ವಂ ಅತ್ಯರ್ಥ. ಅನನ್ಯಚೇತ ಅಂದರೆ ಬೇರೆ ಯಾವುದೂ ಅವನಿಗೆ ಇಷ್ಟವಿಲ್ಲ. ಆದ್ದರಿಂದ ಅತ್ಯರ್ಥ ಮತ್ಪ್ರಿಯತ್ವೇನ ಅಂತ ಅವನು ಪರಮಾತ್ಮನಲ್ಲಿಯೇ ಅವನಿಗೆ ಪ್ರೀತಿ, ಜ್ಞಾನಿಯ ವಿಷಯ. ಅನನ್ಯಚೇತಸ್ತ್ವಾದೇವ ಸ್ಮರಣಸ್ಯ ಅಚ್ಛಿದ್ರತ್ವಂ. ಆದ್ದರಿಂದಲೇ ಅವನಿಗೆ ಅಂತಿಮ ಸ್ಮೃತಿ ಅದುವೇ ಬರುತ್ತೆ. ಅನನ್ಯಚೇತಾಹ ಅಂತ ಹೇಳಿರುವಾಗ ಹಿಂದೆ ಹೇಳಿದಾಗ ಯಾವ ಭಾವವನ್ನು ಅವನು ಪ್ರಾಪ್ತಿ ಅನುಗುಣವೋ ಸದಾ ತದ್ಭಾವ ಭಾವಿತಃ ಅಂತ ಹೇಳಿದಾಗ ಐಶ್ವರ್ಯಾರ್ಥಿ ಆ ಭಾವದಿಂದ ಅವನು ಸ್ಮರಣೆ ಮಾಡಬೇಕು. ಯಾವ ಭಾವದಿಂದ ಸ್ಮರಣೆ ಮಾಡ್ತಾನೋ ಆ ಭಾವ ಬರುತ್ತೆ ಅವನಿಗೆ. ಜ್ಞಾನಿಗೆ ಆ ಪ್ರಶ್ನೆ ಕಷ್ಟವೇ ಇಲ್ಲ. ಯಾಕೆಂದರೆ ಪರಮಾತ್ಮನೇ ಬೇಕು, ಪರಮಾತ್ಮನ ಧ್ಯಾನ ಮಾಡ್ತಾನೆ, ಪರಮಾತ್ಮನ್ನೇ ಪಡೆದುಕೊಳ್ತಾನೆ. ಬೇರೆ ಯಾವ ಒಂದು ಭಾವವು, ಬೇರೆ ಒಂದು ಫಲಾಂತರ ಆಸೆ ಇಲ್ಲ ಅವನಿಗೆ. ಫಲಾಂತರದಲ್ಲಿ ಪರಮಾತ್ಮನೇ ಬೇಕಾಗಿರೋದು. ಆದ್ದರಿಂದ ಅನನ್ಯಚೇತಸ್ತ್ವಾದೇವ ಅನ್ಯನ್ಯಚೇತಾಃ ಸತತಂ ವ್ಯೋಮಾಂ ಸ್ಮರತಿ ನಿತ್ಯಶಃ ಸ್ಮರಣಸ್ಯ ಅಚ್ಛಿದ್ರತ್ವಂ. ಅದು ಒಂದು ಸ್ವಲ್ಪವೂ ಕೂಡ ಅದರಲ್ಲಿ ಯಾವ ಛಿದ್ರ ಅಂತ ಹೇಳಿದ್ರೆ ದೋಷ, ಸ್ಮರಣೆಯಲ್ಲಿ ಒಂದು ವಿರೋಧ ದೋಷವು ಏನು ಬರೋದಿಲ್ಲ ಅವನಿಗೆ. ಉತ್ಕಂಠನೆ ಪಿಚ ಸ್ಮರತಿ ಪ್ರಯುಜ್ಯತೆ. ಸ್ಮರಣೆ ಅಂತ ಹೇಳುವುದು ಯೋಮಾಂ ಸ್ಮರತಿ, ಅತ್ಯಂತ ಉತ್ಕಂಠಿತವಾಗಿ ಅಂದರೆ ಬಹಳ ಪ್ರೀತಿಯಿಂದ, ಬಹಳ ಆಸೆಯಿಂದ, ಆಸೆಯಾದಾಗ ಸ್ಮರಣೆ ಮಾಡುವುದು. ರಾಮಾಯಣದ ಪ್ರಮಾಣವನ್ನು ತೋರಿಸ್ತಾರೆ. ಭ್ರಾತರೌ ಸ್ಮರತಾಂ ವೀರೌ. ಆ ರಾಮಾಯಣದ ಅಯೋಧ್ಯಕಾಂಡದ 3ನೇ ಶ್ಲೋಕ, ಬಾಲಕಾಂಡ ಆದಮೇಲೆ ಅಯೋಧ್ಯಕಾಂಡ ಮೊದಲ ಶ್ಲೋಕದಲ್ಲಿ ಅವನು ಭರತರು ಶತ್ರುಘ್ನರು ಮಾತುಲ ಕುಲಕ್ಕೆ ಹೋಗ್ತಾರವರು. ಗಚ್ಚತಾ ಮಾತುಲ ಕುಲಂ ಭರತೇನ ತಧಾನಗಃ ಅಂತ ಹೇಳಿ ಶತ್ರುಘ್ನೋ ನಿತ್ಯ ಶತ್ರುಘ್ನ ನೀತಃ ಪ್ರೀತಿ ಪುರಸ್ಸರ ಅಂತ ಆರಂಭಿಸುತ್ತೆ ಶ್ಲೋಕ ಅಲ್ಲಿ ಅಯೋಧ್ಯಕಾಂಡದಲ್ಲಿ ಮೊದಲ ಶ್ಲೋಕ. ಅಲ್ಲಿ ಹೇಳಿದ ಅಲ್ಲಿ ಹೋದವರು
ದಶರಥನನ್ನೇ ಸ್ಮರಣೆ ಮಾಡ್ತಿರ್ತಾರೆ ಅವ್ರ ತಂದೆಯನ್ನು. ಅವ್ರ ತಂದೆಗೂ ಇವರು 4 ಜನರ ಮೇಲೂ ಅಷ್ಟು ಪ್ರೀತಿ. ಇವರಿಬ್ಬರು ಕೂಡ ತನ್ನ ತಂದೆಯಾದ ದಶರಥನನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ಭ್ರಾತರು ಸ್ಮರತಾಂ ವೀರು, ಅವ್ರ ತಂದೆಯ ಮೇಲೆ ಅಷ್ಟು ಪ್ರೀತಿಯಿಂದ ಸ್ಮರಣೆ ಮಾಡ್ತಾರೆ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಉತ್ಕಂಠನೆ ಪಿ ಅವನ ಸ್ಮರಣೆಯ ತಂದೆಯನ್ನು ಸ್ಮರಣೆ ಮಾಡ್ಕೊಳ್ತಾ ಇರ್ತಾರೆ ಮಾತೃಕುಲಕ್ಕೆ ಹೋದರೂ ಕೂಡ. ಅದು ಹೇಳಲ್ಪಟ್ಟಿದೆ ಆ ರೀತಿ. ನಿತ್ಯಯುಕ್ತಸ್ಯ ಯೋಗಿನಃ ಇತ್ಯುಕ್ತಾನುವಾದ ಫಲಸ್ಯ ಅವ್ಯವಹಿತತ್ವ ದ್ಯೋತನಾಯ ನ ನಿತ್ಯಯುಕ್ತ ಅಂತ ಹೇಳಿದ್ರೆ ನಿತ್ಯಯೋಗಂ ಆಕಾಂಕ್ಷಮಾಣ, ನಿತ್ಯಯೋಗಂ ಕಾಂಕ್ಷಮಾಣ, ನಿತ್ಯ ಯೋಗವನ್ನು ಪರಮಾತ್ಮನೊಡನೆ ಆಶೆ ಪಡುವವನು ಅನ್ನೋದು ಹೇಳಲ್ಪಟ್ಟಿದೆ. ಫಲಸ್ಯ ಅವ್ಯವಹಿತತ್ವ ದ್ಯೋತನಾಯ, ಮಧ್ಯದಲ್ಲಿ ಬೇರೆ ಯಾವ ಫಲವೂ ಬೇಕಾಗಿಲ್ಲ ಅವನಿಗೆ. ಪರಮಾತ್ಮನೊಡನೆ ನಿತ್ಯವಾದ ಸಂಬಂಧ ಅವನಿಗೆ ಬೇಕು. ಬೇರೆ ಒಂದು ಫಲವನ್ನು ಅನುಭವಿಸಿ ಮತ್ತೆ ಪರಮಾತ್ಮನ ಅನುಭವಿಸ್ತೀನಿ ಅನ್ನೋದು ಇಲ್ಲ ಅವನಿಗೆ. ಅತ್ರ ಅಹಂ ಶಬ್ದೇನ ಈಶ್ವರಸ್ಯ ಪ್ರತ್ಯಗರ್ಥೋ ಅಭಿಪ್ರೇತಃ. ಈಶ್ವರನು ತನ್ನ ವಿಷಯವನ್ನೇ ಹೇಳ್ತಾ ಇದ್ದಾನೆ. ಅವನು ಹೇಳುವಾಗ ತಸ್ಯ ಅಹಂ ಸುಲಭ ಪಾರ್ಥ ಅಂತ ಹೇಳುವಾಗ ತನ್ನನ್ನು ಪ್ರತ್ಯಗರ್ಥ ಅಂದರೆ ತನ್ನ ವಿಷಯವನ್ನೇ ಪರಮಾತ್ಮನು ತಸ್ಯಾಹಂ ಸುಲಭ, ಅವನಿಗೆ ನಾನು ಸುಲಭವಾಗಿ ನನ್ನನ್ನು ಪಡೆದುಕೊಳ್ತಾನೆ. ತೇನ ತದ್ವಿಶೇಷಣಭೂತ ಅಕ್ಷರಾದಿ ಫಲಪ್ರಾಪ್ತಿ ವ್ಯವಚ್ಛೇದ ವಿವಕ್ಷಿತ. ಅಹಂ ಅಂತ ಹೇಳಿ ಪರಮಾತ್ಮ ನೇರವಾಗಿ ತನ್ನನ್ನೇ ಹೇಳಿರೋದ್ರಿಂದ ಅಕ್ಷರ ವಿಶೇಷಿತವಾದ ಪರಮಾತ್ಮನ ಭಾವವನ್ನು ಇವನು ಸ್ಮರಣೆ ಮಾಡ್ತಿಲ್ಲ. ಆದ್ದರಿಂದ ತದ್ವಿಶೇಷಣಭೂತ ಅಕ್ಷರಾದಿ ಫಲಪ್ರಾಪ್ತಿ ವ್ಯವಚ್ಛೇದ, ಪರಮಾತ್ಮನಿಗೆ ವಿಶೇಷನಾದ ಅಕ್ಷರ ಅವನನ್ನು ಕೈವಲ್ಯಾರ್ಥಿ ಧ್ಯಾನ ಮಾಡ್ತಾನೆ. ಯಾಕೆ ಅಂದರೆ ಅವನಿಗೆ ಬೇಕಾಗಿದ್ದು ಪರಮಾತ್ಮ ಆತ್ಮಕ ಜೀವಾತ್ಮ ಅನುಸಂಧಾನ ಅವನು ಮಾಡ್ತಾನೆ. ಆದ್ದರಿಂದ ಅವನಿಗೆ ಜೀವಾತ್ಮ ಅನುಭವ ಆಗಿ ಪರಮಾತ್ಮ ಅನುಭವ. ಆದರೆ ಇಲ್ಲಿ ತಸ್ಯಾಹಂ ಸುಲಭ ಅಂತ ಹೇಳಿರುವಾಗ ಪರಮಾತ್ಮನೇ ನೇರವಾಗಿ ಬೇರೆ ಒಂದು ಫಲದಲ್ಲಿ ಅವನಿಗೆ ಆಸೆ ಇಲ್ಲ. ಅಹಮೇವ ಅನ್ನೋದು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ತದೇ ವೃಣೋತಿ ನ ಮದ್ಭಾವ, ಅದನ್ನು ವ್ಯಾಖ್ಯಾನದಲ್ಲಿ ಅಹಮೇವ ಪ್ರಾಪ್ಯ ನತು ಮದ್ಭಾವ ವ್ಯಾಖ್ಯಾನ ಮಾಡುವುದರಲ್ಲಿ ಹೇಳುವಾಗ ತಸ್ಯ ನಿತ್ಯಯುಕ್ತಸ್ಯ ನಿತ್ಯಯೋಗಂ ಕಾಂಕ್ಷಮಾಣಸ್ಯ, ಪರಮಾತ್ಮನೊಡನೆ ನಿತ್ಯ ಯೋಗವನ್ನು ಆಸೆ ಪಡುವವನು ಯೋಗಿನಃ ಅಂತ ಯೋಗಿಗೆ ಭಕ್ತಿಯೋಗಿಯಾದವನಿಗೆ ಅಹಂ ಸುಲಭ ಅಹಮೇವ ಪ್ರಾಪ್ಯ, ನಾನೇ ಪ್ರಾಪ್ಯನೇ ಹೊರತು ನ ಮದ್ಭಾವ ಐಶ್ವರ್ಯಾಧಿಕ, ಐಶ್ವರ್ಯವೇ ಮೊದಲಾದ ನನ್ನ ಭಾವವಲ್ಲ ಅಥವಾ ಅಕ್ಷರವೇ ಮೊದಲಾದ ನನ್ನ ಭಾವವಲ್ಲ, ನಾನೇ ಅವನಿಗೆ ಪ್ರಾಪ್ಯನಾದವನು ಅನ್ನೋದು ಅರ್ಥ. ಮದ್ಭಾವ ಅಂತ ಹೇಳಿ ನ ಮದ್ಭಾವ ಭಗವತ್ಪ್ರಾಪ್ತೇ ಫಲಾಂತರೇಭ್ಯ ಅತಿಶಯಿತ ಫಲತ್ವಾತ್, ಪರಮಾತ್ಮನ ಪ್ರಾಪ್ತಿಯು ಬೇರೆ ಯಾವ ಫಲಗಳಿಗಿಂತಲೂ ಅತಿಶಯವಾದದ್ದು. ಆದ್ದರಿಂದ ಸುಪ್ರಾಪಶ್ಚ ಅಂತ ಭಾಷೆಕಾರರು ವ್ಯಾಖ್ಯಾನ ಮಾಡ್ತಾರೆ. ತತ್ಪ್ರಾಪ್ತವು ಪ್ರಯಾಸಾತಿರೇಕ ಸಂಭಾವನಾ ವ್ಯವಚ್ಛೇದಾಯ, ಬಹಳ ಸುಲಭ ಅಂತ ಹೇಳಿದ್ರು. ಪ್ರಯಾಸ ಇಲ್ಲಿ ಜಾಸ್ತಿ ಕಷ್ಟವಿಲ್ಲವಂತೆ. ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪವನ್ನು ಪಡೆದುಕೊಳ್ಳೋಕ್ಕೆ ಬಹಳ ಕಷ್ಟಪಡಬೇಕು, ಪರಮಾತ್ಮನನ್ನು ಪಡ್ಕೊಳ್ಳೋದು ಬಹಳ ಸುಲಭ ಅಂತ ಇಲ್ಲಿ ಹೇಳ್ತಿದ್ದಾರೆ ಭಾಷಿಕಾರರು. ಯಾಕೆ ಅಂದರೆ ಪರಮಾತ್ಮನೇ ಅವನ್ನು ವರ್ಣ ಮಾಡ್ತಾರೆ ಅಂತ ಜ್ಞಾನಿಯನ್ನು. ಆದ್ದರಿಂದ ಬಹಳ ಸುಲಭ ಅಂತ ಹೇಳಿ ಸುಲಭ ಪದಂ ನಿತ್ಯಾಭಿಪ್ರಾಯನ ಸುಪ್ರಾಪಶ್ಚ ಪ್ರಯಾಸ ಅತಿರೇಕ ಸಂಭಾವನಾ ವ್ಯವಚ್ಛೇದಾಯ, ಅವನಿಗೆ ಅತ್ಯಧಿಕವಾದ ಪ್ರಯಾಸ ಬೇಕಾಗಿಲ್ಲ, ಸುಲಭವಾಗಿ ಪರಮಾತ್ಮನನ್ನು ಪಡೆದುಕೊಳ್ಳಲು ಸುಲಭ. ಅಕೃಚ್ಛ್ರೇಣ ಕಷ್ಟವೇ ಇಲ್ಲದೆ ಪ್ರಾಪ್ಯ ಇತ್ಯರ್ಥ. ಅದಕ್ಕೆ ಆ ಶಬ್ದಕ್ಕೆ ವ್ಯಾಕರಣದ ವಿಶೇಷವನ್ನು ಕಲ್ ಶಬ್ದದ ಪ್ರತ್ಯಯ ಬಂಧವಾಗಿರುವಂತಹದ್ದು ಸುಪ್ರಾಪಃ ಅಂತ ಅರ್ಥ ಮಾಡ್ತಾರೆ. ಸುಲಭ ಅನ್ನೋದಕ್ಕೆ ಆಶ್ರಿತ ವತ್ಸಲಸ್ಯ ಈಶ್ವರಸ್ಯ ಸೌಲಭ್ಯಂ ರಾಗಪ್ರಾಪ್ತಂ ತದ್ವಿಯೋಗಂ ಅಸಹಮಾನಃ ಅಂತ ಹೇಳಿದ್ರು. ತದ್ವಿಯೋಗಂ ಅಸಹಮಾನಃ, ಆಶ್ರಿತ ವಾತ್ಸಲ್ಯ ಅನ್ನೋದು ಈಶ್ವರನಿಗೆ ರಾಗಪ್ರಾಪ್ತ. ಅವನ ಇಚ್ಛೆ, ಅವನ ಆಶ್ರಿತರ ಮೇಲೆ ಅವನಿಗೆ ಅಷ್ಟು ಪ್ರೀತಿ ಪರಮಾತ್ಮನಿಗೆ. ತನ್ನನ್ನು ಆಶ್ರಯಿಸಿದವರ ಮೇಲೆ ತನ್ನನ್ನೇ ಪಡೆದುಕೊಳ್ಬೇಕು ಅಂತ ಬಂದಲ್ಲ ಇವನು, ಬೇರೆ ಫಲವನ್ನು ಪಡೆದುಕೊಳ್ಳದೆ. ಬೇರೆ ಫಲವನ್ನು ಪಡೆದುಕೊಳ್ಳೋರು ಕೂಡ ಇವನಿಗೆ ಉದಾರರು ಅಂತ ಹೇಳಿ ಪ್ರಶಂಸೆ ಮಾಡಿದ ಪರಮಾತ್ಮ. ತನ್ನನ್ನೇ ಪಡೆದುಕೊಳ್ಬೇಕು ಅನ್ನೋವನಿಗೆ ಇನ್ನೆಷ್ಟು ಪ್ರಶಂಸೆ ಮಾಡ್ತಾನೋ, ಇನ್ನೆಷ್ಟು ಅವನ ಮೇಲೆ ಪ್ರೀತಿ ಇರುತ್ತೆ ಅವನಿಗೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಆಶ್ರಿತ ವಾತ್ಸಲ್ಯನ ಅದು ಈಶ್ವರನದು ಸೌಲಭ್ಯವು ರಾಗಪ್ರಾಪ್ತವಾದದ್ದು.
ಯಾಕೆಂದರೆ ಅವನು ಸ್ವತಂತ್ರನಾದವನು. ಉಕ್ತಸ್ಯ ಅತಿವಾದ ಮಾತ್ರ ಶಂಕಾವಿದಾಸಾಯ ಶ್ರುತಿ ಮೂಲಮಾಹ. ಈ ರೀತಿ ನೀವು ಹೇಳೋದು ಪರಮಾತ್ಮನೇ ಬಹಳ ಪ್ರೀತಿಯಿಂದ ಅವನ್ನು ವರ್ಣನೆ ಮಾಡ್ತಾನೆ, ಬಹಳ ಸುಲಭ ಅವನು ಪಡೆದುಕೊಳ್ಳೋದು, ಇದೆಲ್ಲ ಅತಿವಾದ ಅಲ್ಲವೇ ಅಂತ ಪ್ರಶ್ನೆ ಮಾಡಿದ್ರೆ, ಅತಿವಾದ ಅಂದರೆ ನೀವು ಬಹಳ ಇಷ್ಟವಾದದ್ದು ಅದಕ್ಕೆ ನೀವು ಅದನ್ನು ಪ್ರಶಂಸೆ ಮಾಡ್ತೀರಾ ಅಂತ ಅತಿವಾದ ಮಾಡ್ತೀರಲ್ಲ ಅಂದರೆ, ಶ್ರುತಿ ಪ್ರಮಾಣವೇ ಇದೆ. ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣುತೆ ತನೂಂ ಸ್ವಂ. ಭಾಷೆಗಾರರು ಅದನ್ನು ಇಲ್ಲಿ ಉದಾಹರಿಸ್ತಾರೆ. ಯಮೇ ವೈಷ ವೃಣುತೆ ತೇನ ಲಭ್ಯ. ಪರಮಾತ್ಮನ ಯಾರನ್ನು ವರ್ಣನೆ ಮಾಡ್ತಾನೋ, ಯಾರು ಪರಮಾತ್ಮನಿಗೆ ಪ್ರಿಯರೋ ಅವನನ್ನೇ ವರ್ಣನೆ ಮಾಡ್ತಾನೆ. ಯಾರು ಪ್ರಿಯರು ಅಂದರೆ, ಯಾರಿಗೆ ಪರಮಾತ್ಮನನ್ನು ಪ್ರಿಯನೋ ಅವರು ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗ್ತಾರೆ. ಆದ್ದರಿಂದ ಶ್ರುತಿ ಪ್ರಮಾಣವೂ ಇದೆ, ಇದು ಅತಿವಾದವಲ್ಲ ಅಂತ ಹೇಳ್ತಿದ್ದಾರೆ. ನಾವು ನಮಗೆ ಇಷ್ಟ ಬಂದಕ್ಕೆ ಅರ್ಥ ಮಾಡ್ತಿಲ್ಲ, ನಮಗೆ ಬಹಳ ಇಷ್ಟ ಅಂತ ಹೇಳಿ ಪರಮಾತ್ಮನೇ ಹೇಳಿರುವಂತಹ ಶ್ರುತಿಯೇ ಹೇಳುವ ವಿಷಯ ಶ್ರುತಿ ಪ್ರಮಾಣ ಇದು. ವರ್ಣಶಬ್ದೇನ ಕಿಮುಚ್ಯತೆ, ಯಮೇ ವೈಷ ವೃಣತೆ ಅಂತ ಹೇಳುವಾಗ ವರ್ಣ ಮಾಡ್ತಾನೆ ಅಂತ ಹೇಳಿದ್ರೆ ಚೂಸ್ ಮಾಡ್ತಾನೆ ಅಂತ ಅರ್ಥ. ನ ತಾವಚ್ಛೇಷತ್ವ ಶರೀರತ್ವಾದಿ ಆಕಾರೇಣ ಸ್ವೀಕಾರ ತತ್ಸೆ ನಿತ್ಯಸಿದ್ಧತ್ವಾತ್. ಇವನು ನನಗೆ ಶೇಷಭೂತನಾದವನು ಅಂತ ಸ್ವೀಕಾರ ಮಾಡೋದಿಲ್ಲ, ಇವನು ನನಗೆ ಶರೀರಭೂತನಾದವನು ಅಂತ ಸ್ವೀಕಾರ ಮಾಡೋದಿಲ್ಲ. ವರ್ಣ ಅಂತ ಹೇಳಿದ್ರೆ ಅವನನ್ನು ವರ್ಣ ಮಾಡೋದು ಅಂತ ಚೂಸ್ ಮಾಡೋದು. ಇವನು ನನಗೆ ಶೇಷಭೂತನಾದವನು, ಅದರಿಂದ ನಾನು ಇವನ್ನ ಪಡೆದುಕೊಳ್ತೇನೆ. ಎಲ್ಲವೂ ಶೇಷಭೂತವೇ ಅವನಿಗೆ, ಎಲ್ಲವೂ ಶರೀರವೇ, ಅದರಲ್ಲೇನು ವಿಶೇಷ ಇಲ್ವಲ್ಲ. ನಿತ್ಯ ಸಿದ್ಧತ್ವಾತ್, ನಿತ್ಯ ಸಿದ್ಧವಾದದ್ದೇ ಅದು. ನಚ ತದ್ವಿಪರೀತ, ಅದಕ್ಕೆ ವಿಪರೀತವಾದಂತೂ ಆಗಕ್ಕೆ ಸಾಧ್ಯವಿಲ್ಲ. ವಿರುದ್ಧತ್ವಾದೇವ. ನಚ ಪ್ರಾಪ್ತಿ ಪ್ರಧಾನಂ, ಪ್ರಾಪ್ತಿ ಕೊಡುವುದಕ್ಕೋಸ್ಕರವೂ ಅಲ್ಲ. ತೇನ ಲಭ್ಯ ಇತ್ಯನೇನ ಪೌರುತ್ಯ ಪ್ರಸಂಗಾತ್. ತೇನ ಲಭ್ಯ, ಅವನಿಂದ ಪಡೆದುಕೊಳ್ತೀನಿ, ನಾನು ಪಡೆದುಕೊಳ್ಪಡ್ತೇನೆ ಅಂತ ಹೇಳಿರೋದ್ರಿಂದ ಪ್ರಾಪ್ತಿ ಹೇಳಲ್ಪಟ್ಟಿದೆ. ನಚ ಅನ್ಯಾತ್ರ ಪ್ರಕಾರ ಅಸಂಭವಾತ್. ಆದ್ದರಿಂದ ಮತ್ಪ್ರಾಪ್ತಿ ಅನುಗುಣ ಇತಿ ವ್ಯಾಖ್ಯಾನ ಮಾಡುವಾಗ ಮತ್ಪ್ರಾಪ್ತಿ ಅನುಗುಣ ಉಪಾಸನ ವಿಪಾಕಂ ಅಂತ ಮತ್ತು ವರ್ಣ ಶಬ್ದಕ್ಕೆ ಇಲ್ಲಿ ಹಾಗೆ ಅರ್ಥ ಮಾಡಬೇಕು. ಯಾಕೆಂದರೆ ಇದು ಭಕ್ತಿ ಯೋಗ ಆರಂಭಿಸ್ತಾ ಇದ್ದಾನೆ, ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅಂತ. ಭಕ್ತಿಯೋಗ ಆರಂಭಿಸಿದ ಮೇಲೆ ಮುಗಿಬೇಕಲ್ಲ, ಆ ಮುಗಿಯೋ ಅದು ಇದನ್ನು ನಾನೇ ಅವನಿಗೆ ಅದು ಸುಲಭವಾಗಿ, ಭಕ್ತಿಯೋಗವು ಸುಲಭವಾಗಿ ನಡೆದು ಶೀಘ್ರವಾಗಿ ವಿಪಾಕವನ್ನು ಹೊಂದಿ ನನ್ನನ್ನು ಪಡೆದುಕೊಳ್ಳೋ ಹಾಗೆ ಮಾಡ್ತೀನಿ. ಅಂತಹ ರೀತಿಯ ಒಂದು ಅನುಗ್ರಹವನ್ನು ನಾನು ಮಾಡ್ತೀನಿ ಅನ್ನೋದು ಇಲ್ಲಿ ವ್ಯಾಖ್ಯಾನ ಮಾಡಿದ್ರು ಭಾಷಿಕಾರರು. ಅದು ವಿಶೇಷವಾದ ಅರ್ಥ ಇಲ್ಲಿ. ಆದ್ದರಿಂದ ಮತ್ಪ್ರಾಪ್ತಿ ಅನುಗುಣ ಉಪಾಸನ ವಿಪಾಕಂ. ವಿಪಾಕ ಅಂದರೆ ಉಪಾಸನೆ ಪೂರ್ತಿ ಆಗುವಂಥದ್ದು. ಉಪಾಸನೆ ಆರಂಭ ಮಾಡಿಸಿದ್ರೇ ಅದು ಪಕ್ವವಾಗಬೇಕು, ಚೆನ್ನಾಗಿ ಪೂರ್ಣವಾಗಿ ಪಕ್ವವಾದಾಗ ಪರಮಾತ್ಮ ಪ್ರಾಪ್ತಿಯಾಗುತ್ತೆ. ಆ ಪೂರ್ಣವಾಗಿ ಪಕ್ವವಾಗುವ ಅವಸ್ಥೆಗೆ ಅವನನ್ನು ನಾನು ಕರೆದುಕೊಂಡು ಹೋಗ್ತೇನೆ. ಅದಕ್ಕೆ ವಿರೋಧಿಯಾದ ಪ್ರತಿಬಂಧಕಗಳನ್ನೆಲ್ಲ ನಾಶಪಡಿಸ್ತೇನೆ. ತದ್ವಿರೋಧಿ ನಿರಸನಂ ಅತ್ಯರ್ಥ ಮತ್ಪ್ರಿಯತ್ವಾದಿಕಂಚ ಅಹಮೇವ ದದಾಮಿ. ಅದಕ್ಕೆ ವಿರುದ್ಧವಾದದ್ದೆಲ್ಲ ಬಹಳ ಪ್ರೀತಿಯಿಂದ ನಾನೇ ಕೊಡ್ತೇನೆ ಅವನಿಗೆ ಅನ್ನೋದು ಇಲ್ಲಿ ಅರ್ಥ. ವರ್ಣ ಶಬ್ದಕ್ಕೆ ಅದನ್ನು ಅರ್ಥ ಮಾಡಿದ್ರು. ವಿಪಾಕ ಹತ್ರ ಧ್ರುವಾನುಸ್ಮೃತಿ ರೂಪತ್ವ ದರ್ಶನ ಸಮಾನಕಾರತ್ವಾದಿ ರೂಪ. ಅದುವೇ ಧ್ರುವಾನುಸ್ಮೃತಿ, ದರ್ಶನ ಸಮಾನಕಾರತ್ವ ಮೊದಲಾದ್ದೇ ಹೇಳಿರೋದು. ಉಪಾಸನೆ ಅನ್ನೋದಕ್ಕೆ ಭಾಷಿಕಾರರು ಶ್ರೀಭಾಷ್ಯದಲ್ಲಿ ವಿಶೇಷವಾಗಿ ಅರ್ಥ ಮಾಡ್ತಾರೆ. ತದ್ವಿರೋಧಿನಃ ದುಷ್ಕೃತ ರಜಸ್ತಮೋ ರಾಗದ್ವೇಷ ಮೋಹಾದೇಹ. ದುಷ್ಕೃತಗಳು, ಪಾಪಗಳು, ರಜಸ್ಸು, ತಮಸ್ಸು, ರಾಗ, ಮೋಹ ಮೊದಲಾದದೆಲ್ಲ ವಿರೋಧಿಗಳು. ಅದೆಲ್ಲವನ್ನು ನಾಶಪಡಿಸಿ ಅತ್ಯರ್ಥ ಮತ್ಪ್ರಿಯತ್ವಂ ನಿರತಿಶಯ ಭಕ್ತಿತ್ವಂ ಆದಿಶಬ್ದೇನ ಪರಮಪದ ಪರ್ಯಂಕಾಸಕ್ತಿ ಪರ್ಯಂತಂ. ಪರ್ಯಂಕಾರೋಹಣ, ಪರ್ಯಂಕ ವಿದ್ಯೆ ಅಂತ ಕೌಶಿತಕಿ ಉಪನಿಷತ್ತು ಹೇಳುತ್ತೆ. ಪರಮಾತ್ಮನ ಮಡಿಯಲ್ಲಿ ಹೋಗಿ ಕೂತ್ಕೊಳ್ತೀವಂತೆ ನಾವು ಮೋಕ್ಷದಲ್ಲಿ ಹೋಗುವಾಗ. ಅವನ ಮಡಿಯಲ್ಲಿ ಹೋಗಿ ಕೂರಿಸ್ಕೊಂಡು ಅವನು ಕೇಳ್ತಾನೆ ಕೋಸಿ ಅಂತ ಹೇಳಿದ್ರೆ ಅಹಂ ಬ್ರಹ್ಮ ಪ್ರಕಾರೋಸ್ಮಿ ಅಂತ ಇವನು ಉತ್ತರ ಕೊಡ್ತಾನೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದೇ ಅಹಂ ಬ್ರಹ್ಮ ಪ್ರಕಾರೋಸ್ಮಿ ಅಂತ ಹೇಳಿಬಿಟ್ಟು ಅವನು ಉತ್ತರ ಕೊಡ್ತಾನೆ. ಇದೆಲ್ಲ ಕೌಶಿತಿಕಿ ಉಪನಿಷತ್ತು ಹೇಳುತ್ತೆ, ಭಾಷಿಕಾರರು ಗದ್ಯದಲ್ಲಿ ಹೇಳಿರುವಂತಹದ್ದೇ. ಅದರ ಕಡೆಯಲ್ಲಿ ಅದು ಪರಮಪದ ಪರ್ಯಂಕ ಆಸಕ್ತಿ ಪರ್ಯಂತಂ. ಪರ್ಯಂಕ ಪರಮಾತ್ಮನ ಪರ್ಯಂಕದವರೆಗೂ ಕರೆದುಕೊಂಡು ಹೋಗುವವರೆಗೆ ಎಲ್ಲವನ್ನೂ ಅನುಗ್ರಹ ಮಾಡ್ತೇನೆ. ಮಧ್ಯೆ ಅಪೇಕ್ಷಿತಂ, ಅದುವರೆಗೂ ಏನೇನು ಬೇಕೋ ಎಲ್ಲವನ್ನು ನಾನು ಅನುಗ್ರಹಿಸ್ತೀನಿ ಅವನಿಗೆ.
ತತ್ಸರ್ವಂ ವಿವಕ್ಷಿತಂ ಅಹಮೇವ ಇತಿ ಪರಮಕಾರಣಿಕಸ್ಯ ಮಾಮೇವ ಮಮೈವ ಅಯಂ ಭರಃ ಇತ್ಯಭಿಪ್ರಾಯ. ಇದೆಲ್ಲ ನನ್ನ ಭರ, ನನ್ನ ಹೊಣೆ, ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಅವನ್ನ ಅಲ್ಲಿ ತನಕ ಕರೆಸ್ಕೊಂಡು ಹೋಗೋ ತನಕ ಏನೇನು ಬೇಕೋ ಎಲ್ಲವನ್ನು ಕೊಡ್ತೀನಿ ಅವನಿಗೆ, ವರಣ ಮಾಡ್ತೀನಿ ಅನ್ನೋದಕ್ಕೆ ಎಷ್ಟು ಅರ್ಥಗಳು. ಭಕ್ತಿಯು ಉಪಾಸನೆಯು ಪೂರ್ಣವಾಗಿ ಪರಮ ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ಪ್ರಕೃತಿ ಮಂಡಲವನ್ನು ದಾಟಿ ಪರಮಪದವನ್ನು ಸೇರಿ ಪರಮಾತ್ಮನ ಪರ್ಯಂತವಾಗಿ ಏನೇನು ಬೇಕೋ ಎಲ್ಲವನ್ನು ನಾನೇ ಅವನಿಗೆ ಕೊಡ್ತೀನಿ ಅಂತ ಹೇಳಿ, ಅಲ್ಲಿಯವರೆಗೂ ಅವನ ಫಲವನ್ನೆಲ್ಲ ಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಭಾರ ಅಂತ ಪರಮಾತ್ಮ ಹೇಳ್ತಿದ್ದಾನೆ. ತಸ್ಯಾಹಂ ಸುಲಭ ಪಾರ್ಥ ಅಂತ ಹೇಳಿ ಉಕ್ತಾರ್ಥ ಪರತ್ವ ಸ್ಥಿರೀಕರಣಾಯ ಅಸ್ಯೈವಾರ್ಥಸ್ಯ ವಕ್ಷಮಾಣಂ ವಿಸ್ತರಂ ಉದಾಹರತ ಶ್ರುತಿ ವಕ್ಷತೆ. ಮುಂದೆ ಇಲ್ಲಿಯೇ ಹೇಳಲ್ಪಡುತ್ತೆ, ಗೀತೆಯಲ್ಲಿ ಹೇಳುವ ಶ್ಲೋಕವನ್ನು. ಈ ಶ್ರುತಿ ಶ್ಲೋಕಕ್ಕೆ ಇದು ಉಪಬ್ರಹ್ಮಣ, ಅದರ ವಿವರಣೆ. ಯಮವೈಶವೃಣತೆ ಅನ್ನೋದಕ್ಕೆ ತೇಷಾಂ ಸರದಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ ತೇಷಾಮೇವಾನುಕಂ ಪಾರ್ಥಮಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಅಲ್ಲಿ ಅವನ ಮನಸ್ಸಿನಲ್ಲೇ ಇದ್ದು ಎಲ್ಲ ವಿರೋಧಿಗಳನ್ನು ನಾಶಪಡಿಸಿ ಅವನ ಅಜ್ಞಾನಗಳನ್ನೆಲ್ಲ ಬಹಳ ಪ್ರೀತಿಯಿಂದ ಅವನಿಗೆ ಉಪಾಸನೆಯು ಪೂರ್ಣವಾಗಿ ನನ್ನ ಪ್ರಾಪ್ತಿ ಪಡೆದುಕೊಂಡವರಿಗೆ ಏನೇನು ಬೇಕೋ ಎಲ್ಲವನ್ನು ಕೊಡ್ತೇನೆ. ಇದು ಯಮವೈಶವೃಣತೆಗೆ ಉಪಬ್ರಹ್ಮಣ ವಿವರಣ, ಗೀತೆಯಲ್ಲಿ ಬರುವ ಶ್ಲೋಕ, 10ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕ. ಅದನ್ನು ಇಲ್ಲಿ ಭಾಷೆಕಾರರು ಉದಾಹರಿಸ್ತಾರೆ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕನ್ ಇದನ್ನು ಸಮರ್ಥನೆ ಮಾಡ್ತಾರೆ. ಇಲ್ಲಿ ಹೇಳಿರುವ ಅರ್ಥಗಳೆಲ್ಲ ಭಾಷ್ಯದಲ್ಲಿ 3 ವಿಧವಾದ ಅಧಿಕಾರಿಗಳಿಗೆ 3 ವಿಧವಾದ ಪ್ರಾಪ್ತಿ, 3 ವಿಧವಾದ ಅದಕ್ಕೆ ಅನುಗುಣವಾದ ಅಂತಿಮ ಸ್ಮರಣೆ, ಅವನ ಪರಮಾತ್ಮನಿಗೆ ಜ್ಞಾನಿಗೆ ಮಾಡುವ ಅನುಗ್ರಹ, ಇದೆಲ್ಲವೂ ಕೂಡ ಇಲ್ಲಿ ಭಾಷ್ಯಕ್ಕೆ ಅನುಗುಣವಾಗಿ ಎಲ್ಲವೂ ಸರಿಯಾಗಿದೆ, ಅರ್ಥಗಳು ವಿವರಣೆ ಮಾಡಿರೋದು ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ. ಮುಂದೆ ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರ ತಿಳಿಸಿ ಮುಗಿಸ್ಕೊಳ್ತೇವೆ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮ ವ್ಯಾಮೋಹತಃ ತರಿತರಾಣಿ ನಾಯಮೇನು ಅಸ್ಮದ್ಗುರೋರ್ಭಗವತೋಸ್ಯ ದೇಹಿಕಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಾಯ ನಮಃ. ಕೃಷ್ಣ